Good morning to everybody. Now we shall continue our discussion in language functions. Now we are at the eighth part of the video, language functions. Dear friends, good morning to everybody. ನಿಮಗೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಲ್ಲಿ ನಾವು ಕಂಟಿನ್ಯೂಸ್ ಆಗಿ ಸುಮಾರು ವಿಡಿಯೋಗಳನ್ನ ಕೊಟ್ಟಿದ್ದೇವೆ. ಲ್ಯಾಂಗ್ವೇಜ್ ಫಂಕ್ಷನ್ ಅಂದ್ರೆ ಏನು ಅಂತ ನಿಮಗೆ ಈಗ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಮತ್ತೆ ಅದನ್ನು ಯಾವ ತರ ನಾವು ಬಳಸಬೇಕು ಅಂತ ಗೊತ್ತಾಗ್ತಾ ಇದೆ. ಸೊ ಆ ಸೀರೀಸ್ ಅಲ್ಲಿ ಈಗ ನಾವು ಎಕ್ಸ್ಪ್ರೆಸಿಂಗ್ ಒನ್ಸ್ ಒಪಿನಿಯನ್ ಅನ್ನು ನೋಡೋಣಂತೆ. ಸೊ ನಿಮ್ಮ ಅಭಿಪ್ರಾಯಗಳನ್ನ ಯಾವ ತರ ನೀವು ವ್ಯಕ್ತಪಡಿಸಬೇಕು ಇಂಗ್ಲಿಷ್ನಲ್ಲಿ ಅಂತ. ಅಭಿಪ್ರಾಯನ ಅಥವಾ ಒಪಿನಿಯನ್ ಅನ್ನ ಅಥವಾ ನಿಮ್ಮ ಸಜೆಷನ್ ಅನ್ನು ಕೊಡಬೇಕಾದಾಗ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಅನಿಸ್ಬೋದು ನಿಮಗೆ, ಸಜೆಷನ್ ಯಾವುದು ಒಪಿನಿಯನ್ ಯಾವುದು ಅಂತಂತೇಳಿ. ಸೊ ನಿಮ್ಮ ಒಂದು ನಿರ್ಧಾರನ ಹೇಳಬೇಕಾದಾಗ ಜನರಲಿ ಏನಾಗುತ್ತೆ ಅಂತಂದರೆ, ಸೊ ಡ್ಯೂರಿಂಗ್ ದಿ ಡಿಸ್ಕಷನ್ ಒಂದು ಚರ್ಚೆ ನಡೀತಾ ಇದ್ದಾಗ ಅಲ್ಲಿ ನೀವು ನಿಮ್ಮ ಒಂದು ಒಪಿನಿಯನ್ನ ಹೇಳಬೇಕಾಗುತ್ತೆ. ಸೊ ಇಟ್ಸ್ ದ ಫಸ್ಟ್ ಥಿಂಗ್ ಐ ಹ್ಯಾವ್ ಟು ಫಾಲೋ ಡ್ಯೂರಿಂಗ್ ದಿ ಡಿಸ್ಕಷನ್. So during discussion, what actually you want to say, there is one thing. And in conversations, ನೀವು ಯಾರ ಹತ್ರ ಅದು ಮಾತನಾಡ್ತಿರ್ಬೇಕಾದ್ರೆ, ಸಂಭಾಷಿಸ್ತಿರ್ಬೇಕಾದಾಗ ಅಲ್ಲಿ ಕೂಡ ನಾವೇನು ಮಾಡ್ತೇವೆ, ನಿಮ್ಮ ಒಪಿನಿಯನ್ಗಳನ್ನು ಅಥವಾ ನಮ್ಮ ಒಪಿನಿಯನನ್ನು ಇಲ್ಲಿ ಹೇಳಬೇಕಾಗುತ್ತೆ. ಸೊ ವಿ ಜಸ್ಟ್ ಶೇರ್ ಅವರ್ ಒಪಿನಿಯನ್ ಡ್ಯೂರಿಂಗ್ ದಿ ಕನ್ವರ್ಸೇಷನ್. ಯಾರ ಜೊತೆ ಯಾರು ಮಾತನಾಡ್ತಿರ್ಬೇಕಾದ್ರೆ ನಿಮ್ಮ ಭಾವನೆ ಏನು ಅನ್ನೋದನ್ನು ನೀವು ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀರ. And sometimes when someone asks you your opinion, ಸೊ ನೀವು ಇದಕ್ಕೆ ಏನು ಹೇಳ್ತೀರಿ ಅಂತ ಯಾರಾದರೂ ನಿಮಗೆ ಕೇಳ್ಬೋದು. ಆ ಟೈಮಲ್ಲಿ ನಿಮಗೆ ನಿಮ್ಮ ಒಪಿನಿಯನ್ ಹೇಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ದಟ್ ಯು ಹ್ಯಾವ್ ಟು ಶೇರ್ ಯುವರ್ ಸೆಲ್ಫ್. ಆ್ಯಂಡ್ ಸಮ್ಟೈಮ್ಸ್ ಇಫ್ ಆಲ್ ಆರ್ ಥಿಂಕಿಂಗ್, ಸೊ ಎಲ್ಲರೂ ಒಂಥರ ಥಿಂಕ್ ಮಾಡ್ತಾ ಇರ್ತಾರೆ, ಇನ್ ಅದರ್ ವೇ, ಬೇರೆ ವೇನಲ್ಲಿ ಥಿಂಕ್ ಮಾಡ್ತಾ ಇರಬೇಕಾದಾಗ ನೀವು ಏನು ಮಾಡ್ಬೋದು ಅಂತಂದರೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ನೀವಲ್ಲಿ ಶೇರ್ ಮಾಡ್ಬೋದು. ಸೊ ಒಂದು ಚರ್ಚೆ ನಡೀತಾ ಇದ್ದಾಗ ನೀವು ಒಪಿನಿಯನ್ ಹೇಳ್ಬೋದು. ವೆನ್ ದೇರ್ ಈಸ್ ಎ ಕನ್ವರ್ಸೇಷನ್ ಯು ಕ್ಯಾನ್ ಶೇರ್ ಯುವರ್ ಒಪಿನಿಯನ್. ವೆನ್ ಸಂಬಡಿ ದೇ ಆಸ್ಕ್ ಯು ವಾಟ್ ಯು ವಾಂಟ್ ಟು ಸೇ ಅಬೌಟ್ ದಿಸ್, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಕೇಳಿದಾಗ ನಿಮ್ಮ ಒಪಿನಿಯನನ್ನು ಹೇಳ್ತೀರಾ. ಆರ್ ಇಫ್ ಆಲ್ ಆರ್ ಥಿಂಕಿಂಗ್ ಇನ್ ಅದರ್ ವೇ, ಯು ಕ್ಯಾನ್ ಶೇರ್ ಯುವರ್ ಒಪಿನಿಯನ್. ನೀವು ಬೇರೆಯವ್ರನ್ನ ಎಲ್ಲರೂ ಬೇರೆ ಥರ ಯೋಚನೆ ಮಾಡ್ತಾ ಇದ್ದಾಗ ನೀವು ಈ ಥರ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಆರ್ ಇಲ್ಲ ಅಂದರೆ ಇಫ್ ಯು ಫೀಲ್, ನೋಡಿ, ಇಫ್ ಯು ಫೀಲ್ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ದೇ ಆರ್ ಥಿಂಕಿಂಗ್, ಸೊ ಅವರು ಥಿಂಕ್ ಮಾಡೋಕ್ಕಿಂತ ನೀವು ಅಂದ್ಕೊಂಡಿದ್ದು ಡಿಫ್ರೆಂಟ್ ಇದೆ ಅಂತ ಅನಿಸಿದಾಗ ಆವಾಗೆಲ್ಲ ನೀವು ಒಪಿನಿಯನನ್ನು ಕೊಡಬೇಕಾಗುತ್ತೆ. ಸೊ ಟೋಟಲಿ ದಿಸ್ ಇಸ್ ಎಕ್ಸ್ಪ್ರೆಸ್ಸಿಂಗ್ ಒನ್ಸ್ ಒಪಿನಿಯನ್ ಆರ್ ಶೇರಿಂಗ್ ಒನ್ಸ್ ಒಪಿನಿಯನ್. ಸೊ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ನೀವಲ್ಲಿ ಶೇರ್ ಮಾಡಬೇಕಾಗುತ್ತೆ. ಈ ಒಂದು ಮೊಮೆಂಟಲ್ಲಿ ನಾವು ಯಾವ ಥರ ಫ್ರೇಸಸ್ಗಳನ್ನ ಯೂಸ್ ಮಾಡಬೇಕು ಆ್ಯಂಡ್ ವಿಚ್ ಆರ್ ದ ಮ್ಯಾಜಿಕಲ್ ವರ್ಡ್ಸ್ ದಟ್ ಮೇಕ್ ಯು ವೆರಿ ಬ್ಯೂಟಿಫುಲ್ ಇಂಗ್ಲೀಷ್. ನಿಮ್ಮ ಇಂಗ್ಲೀಷನ್ನು ತುಂಬ ಚೆನ್ನಾಗಿ ಮಾಡೋದಕ್ಕೆ ಅಲ್ಲಿ ಏನೇನು ಸಾಧ್ಯತೆಗಳಿದ್ದಾವೆ ಅನ್ನೋದನ್ನು ನಾವಿಲ್ಲಿ ಒನ್ ಬೈ ಒನ್ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. ಸೊ ಫಸ್ಟ್ ಆಫ್ ಆಲ್ ವಿ ಯೂಸ್ ದಿಸ್ ವರ್ಡ್ ಹಿಯರ್, ಐ ಥಿಂಕ್. ದಿಸ್ ಇಸ್ ದ ಬೆಸ್ಟ್ ಫ್ರೇಸ್ ಟು ಶೇರ್ ಯುವರ್ ಒಪಿನಿಯನ್. ಯಾವುದೇ ಒಂದು ನೀವು ಒಪಿನಿಯನನ್ನು ಕೊಡಬೇಕಾದಾಗ ಎಕ್ಸ್ಪ್ರೆಸ್ಸಿಂಗ್ ಒನ್ಸ್ ಒಪಿನಿಯನಲ್ಲಿ ತುಂಬ ಕಾಮನ್ ಆಗಿ ಆ್ಯಂಡ್ ಮೋಸ್ಟ್ ಯೂಸ್ವಲಿ ವಿ ಯೂಸ್ ದಿಸ್ ಫ್ರೇಸ್, ಐ ಥಿಂಕ್. ಇಲ್ಲಿಂದ ನೀವು ಶುರು ಮಾಡಬೇಕು. ಡೈರೆಕ್ಟಾಗಿ ನೀವು ಒಪಿನಿಯನ್ ಹೇಳೋಕ್ಕಿಂತ you should start with I think. See that I think this is the, or it is the best decision. ನೋಡಿ, ನೀವು ಹೇಳ್ತಾ ಇದ್ದೀರಿ ಇವಾಗ, ಸೊ ನನ್ನ ಪ್ರಕಾರ ಅಂತ ಹೇಳ್ತಾ ಇದ್ದೀರಿ, ಡಿಸಿಷನ್ ವಿ ಕ್ಯಾನ್ ಟೇಕ್. ಸೊ ನಾವು ಏನಂತಂದರೆ ಈ ಒಪಿನಿಯನ್ ತೊಗೊಳ್ತಾ ಇದ್ದೇವೆ, ಐ ಥಿಂಕ್ ಇಟ್ ಇಸ್ ದ ಬೆಸ್ಟ್ ಡಿಸಿಷನ್ ವಿ ಕ್ಯಾನ್ ಟೇಕ್. ಸೊ ಈಗೇನು ನಾವು ಅಂದ್ಕೊಳ್ತಾ ಇದ್ದೇವೆ ಇದರಲ್ಲಿ ಬೆಸ್ಟ್ ಡಿಸಿಷನ್ ಇದು ಆಗ್ಬೋದು ಅನ್ನೋದನ್ನು ಅವರು ಅಲ್ಲಿ ಫಸ್ಟ್ ಹೇಳ್ತಾರೆ. ಆರ್ ಯು ಕ್ಯಾನ್ ಆಲ್ಸೋ ಮೇಕ್ ಹಿಯರ್, ಐ ಥಿಂಕ್ ಇಟ್ ಈಸ್ ಬೆಟರ್ ದ್ಯಾನ್. ಸಿ, ಈ ಥರ ನೀವು ಇಲ್ಲಿ ಸ್ಟಾರ್ಟ್ ಮಾಡ್ತೀರಿ.
ಸ್ಟಾರ್ಟಿಂಗಲ್ಲಿ ನಿಮ್ಗೆ ಏನು ಬರುತ್ತೆ ಅಂದರೆ ಇಲ್ಲಿ ಐ ಥಿಂಕ್ ಅನ್ನೋ ವರ್ಡು ನಿಮಗೆ ಐ ಥಿಂಕ್ ಅನ್ನೋ ಫ್ರೇಸ್ ಏನಂದರೆ ರಿಪೀಟ್ ಆಗ್ತಾ ಬರುತ್ತೆ. ಸಿ ದ್ಯಾಟ್ ಯು ಕ್ಯಾನ್ ಆಲ್ಸೋ ಸೇ ಲೈಕ್ ದಿಸ್, ಐ ಥಿಂಕ್ he must give up the present marketing job. ಇಲ್ಲಿ ನೀವು ಬೇರೆ ಬೇರೆ ವರ್ಡ್ಸ್ಗಳನ್ನ ಯೂಸ್ ಮಾಡೋಕ್ಕೆ ಚಾನ್ಸಸ್ ಇದೆ. ಬಟ್ ಬಿಗಿನಿಂಗಲ್ಲಿ ನೀವು ಶೇರ್ ಮಾಡಬೇಕಾದಾಗ ಯು ಶುಡ್ ಯೂಸ್ ದ ವರ್ಡ್ ಹಿಯರ್ ಐ ಥಿಂಕ್. ಇದು ನಿಮಗೆ ಕರೆಕ್ಟ್ ಆಗುತ್ತೆ. ಸೊ ನಿಮ್ಮ ಒಪಿನಿಯನ್ನಲ್ಲಿ ಅಂತ ನೀವು ಹೇಳ್ತಾ ಇದ್ದೀರಾ. ಬಿಕಾಸ್ ದಟ್ ಲ್ಯಾಂಗ್ವೇಜ್ ಫಂಕ್ಷನ್ ಈಸ್ ಹಿಯರ್ ಎಕ್ಸ್ಪ್ರೆಸಿಂಗ್ ಒನ್ಸ್ ಒಪಿನಿಯನ್. ನಿಮ್ಮ ಒಪಿನಿಯನ್ ಹೇಳೋದಾಗಿದೆ. ಸೊ ಅದಕ್ಕೆ ನೀವು ಸ್ಟಾರ್ಟಿಂಗಲ್ಲಿ ಏನು ಮಾಡಬೇಕು ಅಂದರೆ ಐ ಥಿಂಕ್ ಅಂತ ಸ್ಟಾರ್ಟ್ ಮಾಡಬೇಕು. ಸಿ ದ್ಯಾಟ್ ಐ ಥಿಂಕ್ it is the time to start our serious preparation. ಸೊ ಈಗ ಇದು ನನ್ನ ಪ್ರಕಾರ ಅಂತ ನೀವು ಹೇಳ್ತೀವಿ. ಬೇರೆಯವ್ರು ಏನೋ ಹೇಳ್ತಾ ಇರ್ತಾರೆ, ಬಟ್ ಯು ಆರ್ ಟೆಲಿಂಗ್ ಹಿಯರ್ ಇನ್ ಯುವರ್ ಒಪಿನಿಯನ್. ಸೊ ದಿಸ್ ಇಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಸೇ. ಇನ್ನೊಂದನ್ನು ನೀವು ಇಲ್ಲಿ ಯೂಸ್ ಮಾಡ್ಬೋದು. ಐ ಥಿಂಕ್ ಪ್ಲೇಸಲ್ಲಿ ಬೇರೆ ಥರ ಡಿಫ್ರೆಂಟ್ ಆಗಿ ನೀವು ಯಾವ ಥರ ಹೇಳ್ಬೋದು ಅಂತ ನಾನು ಇಲ್ಲಿ ಹೇಳ್ತೇನೆ. ಯು ಕ್ಯಾನ್ ಸೇ ಹಿಯರ್ ಆ್ಯಸ್ I see it. This is another phrase. So as I see it. ಸೊ ನಾನು ನೋಡೋ ಪ್ರಕಾರ ಅಂತ ಇದು ನಿಮಗೆ ಏನು ಇಂಡಿಕೇಶನನ್ನು ಮಾಡುತ್ತೆ. ಸೊ ಸೆಕೆಂಡ್ ವೇ ಟು ಎಕ್ಸ್ಪ್ರೆಸ್ ಯುವರ್ ಒಪಿನಿಯನ್. ಸಿ ದ್ಯಾಟ್ ಆಸ್ ಐ ಸಿ ಇಟ್, ಸಿ ದ ರೋಡ್ಸ್ ಆಫ್ ಬ್ಯಾಂಗಲೂರ್ ಆರ್ ಕ್ಲೀನರ್ ದ್ಯಾನ್ ದಟ್ ಆಫ್ ಹೈದ್ರಾಬಾದ್. ಸೊ ಅಲ್ಲಿ ಹೇಳ್ತಾರೆ, ನಿಮ್ಮ ಒಪಿನಿಯನ್ ಹೇಳ್ತಾ ಇದ್ದೀರಿ ಅಬೌಟ್ ದ ರೋಡ್ಸ್ ಆಫ್ ದಿಸ್ ಬೆಂಗಳೂರು ಬಗ್ಗೆ ನಿಮ್ಮ ಒಪಿನಿಯನ್ ನಾವು ಹೇಳ್ತಾ ಇದ್ದೀವಿ. ಏನು ಹೇಳ್ತಾ ಇದ್ದೀರಿ ನೋಡಿ, ಆ್ಯಸ್ ಐ ಸಿ ಇಟ್ ಅಂದರೆ ನೀವು ನೋಡಿದ ಪ್ರಕಾರ ಅಂತ ಹೇಳುತ್ತೆ. ಸೊ ಆ್ಯಸ್ ಫಾರ್ ಯುವರ್ ಅಬ್ಸರ್ವೇಷನ್, ಆ್ಯಸ್ ಐ ಸಿ ಇಟ್ ದ ರೋಡ್ಸ್ ಆಫ್ ಬೆಂಗಳೂರು ಆರ್ ಕ್ಲೀನರ್ ದ್ಯಾನ್ ದಟ್ ಆಫ್ ಹೈದ್ರಾಬಾದ್ ಅಂತ ಇಲ್ಲಿ. ಸೊ ಇಲ್ಲಿ ಎರಡು ಪಾಯಿಂಟನ್ನು ನೀವು ಗಮನಿಸ್ಬೋದು ಈ ಒಂದು ಎಕ್ಸಾಂಪಲಲ್ಲಿ. ಸೊ ದ ರೋಡ್ಸ್ ಆಫ್ ಬೆಂಗಳೂರು ಅಂತ ಇಲ್ಲಿ ನಿಮಗೆ ಫಸ್ಟ್ ಬಂದಿದೆ, ದ ಬೆಂಗಳೂರು ರೋಡ್ಸ್ ಅಂತ ಆಗುತ್ತೆ. ಆರ್ ಕ್ಲೀನರ್ ದ್ಯಾನ್ ದಟ್ ಆಫ್ ಹೈದ್ರಾಬಾದ್ ಅಂತ ಇದೆ ನೋಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ದಟ್ ಆಫ್ ಅನ್ನೋ ವರ್ಡನ್ನು ಯೂಸ್ ಮಾಡಿದರೆ ದಿಸ್ ಗಿವ್ಸ್ ಡಿಫ್ರೆಂಟ್ ಶೇಡ್ಸ್ ಆಫ್ ಮೀನಿಂಗ್ ಹಿಯರ್. ಸೊ ದಿಸ್ ರೆಫರ್ಸ್ ಟು ದಟ್ ಆಫ್ ಹೈದ್ರಾಬಾದ್ ರೆಫರ್ಸ್ ಟು ದ ರೋಡ್ಸ್ ಆಫ್ ಹೈದ್ರಾಬಾದ್. Suppose if in place of here roads, if you take here the buildings of Hyderabad or buildings of Bangalore, then that of Hyderabad refers to the buildings of Hyderabad. ಇಲ್ಲಿ ಮೇಲೆ ನೀವು ಏನೇನು ರೆಫರ್ ಮಾಡ್ತೀರೋ, ಸೊ ರೋಡ್ಸ್ ಆಫ್ ಅಂತ ಇಲ್ಲಿ ತೊಗೊಂಡಿದ್ದೀರಾ, ಇಲ್ಲಿ ದಟ್ ಆಫ್ ಅಂತ ಬಂದಾಗ ದ್ಯಾಟ್ ಈಕ್ವಲ್ಸ್ ಟು ದಿಸ್ ವರ್ಡ್. ಈ ದಟ್ ಆಫ್ ಅನ್ನೋದು ಮೇಲಿನ ವರ್ಡ್ಗೆ ಈಕ್ವಲ್ ಆಗಿರ್ತದೆ. ಮತ್ತೆ ಇನ್ನೊಂದ್ಸರಿ ನೀವು ರೋಡ್ಸ್ ಆಫ್ ಹೈದ್ರಾಬಾದ್ ಅಂತ ಅಲ್ಲಿ ರಿಪೀಟ್ ಮಾಡಬಾರ್ದು. ದಟ್ ಡಸಂಟ್ ಲುಕ್ ಗುಡ್. ಸೊ ಇಫ್ ಯು ವಾಂಟ್ ಟು ಮೇಕ್ ಎ ರಿಫೈನ್ಡ್ ಇಂಗ್ಲೀಷ್, ಇಫ್ ಯು ವಾಂಟ್ ಟು ಮೇಕ್ ಎ ಬೆಟರ್ ಇಂಗ್ಲೀಷ್, so always use this type of words like that of ಅನ್ನೋ phrase ಅನ್ನು ಯೂಸ್ ಮಾಡಬಹುದು. See, you are sharing your opinion about something. As I see it, see that one more here. As I see it, see ಮತ್ತೊಂದು ಹೇಳ್ತಾ ಇದ್ದೀರಾ. Now, as I see it, now the exams are getting tougher. ಸೊ ಇಲ್ಲಿ ನೀವು ಕಂಪೇರು ಮಾಡ್ತಾ ಇದ್ದೀರಾ, ಟಫರ್ ದ್ಯಾನ್ ದಿ ಅರ್ಲಿಯರ್. ಸೊ ಆ್ಯಸ್ ಐ ಸಿ ಇಟ್, ನಾನು ವರ್ಷ ನೋಡ್ತಾ ಇದ್ದಂಗೆ ಇನ್ ಮೈ ಅಬ್ಸರ್ವೇಷನ್, ಸೊ ದ ಎಕ್ಸಾಮ್ಸ್ ಆರ್ ಗೆಟಿಂಗ್ ಟಫರ್. ಸೊ ಮುಂಚೆಗಿಂತ ಅವೇನಾಗ್ತಾ ಇದ್ದಾವೆ ಅಂತಂದರೆ ಟಫ್ ಆಗ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದೀವಿ. ಸಿ ದ್ಯಾಟ್ ಆ್ಯಸ್ ಐ ಸಿ ಇಟ್, ಸಿ ದ ಪೀಪಲ್ ಆರ್ ನೆಗ್ಲೆಕ್ಟಿಂಗ್ ದ ಮಾಸ್ಕ್. ಸೊ ಇಲ್ಲಿ ಏನಾಗ್ತಾ ಇದೆ, ಆ್ಯಸ್ ಐ ಸಿ ಇಟ್, ಇನ್ ಮೈ ಒಪಿನಿಯನ್, ಜನ ಏನು ಮಾಡಬೇಕು ಅಂದರೆ ಅದನ್ನು ಅಬ್ಸರ್ವ್ ಮಾಡಬೇಕಾಗಿತ್ತು. ಐ ಹ್ಯಾವ್ ಅಬ್ಸರ್ವ್ಡ್ ಇಟ್, ಆ್ಯಸ್ ಐ ಸಿ ದ ಪೀಪಲ್ ಆರ್ ನೆಗ್ಲೆಕ್ಟಿಂಗ್ ದಿ ಮಾಸ್ಕ್. ಹಿಂಗೆ ನೀವು ಇಲ್ಲಿ ಏನಂತಂದರೆ ಇದನ್ನು ಯೂಸ್ ಮಾಡ್ಬೋದು. ಸೊ ಇನ್ನೂ ಒಂದು ಫ್ರೇಸನ್ನು ನಾವಿಲ್ಲಿ ನೋಡೋಣ ನಿಮ್ಮ ಒಪಿನಿಯನ್ ಹೇಳೋದಕ್ಕೆ. ಅದು ಏನು ಹೇಳುತ್ತೆ ನೋಡಿ, ಸಿ ದ್ಯಾಟ್ ಇನ್ ಮೈ ಒಪಿನಿಯನ್ ಅಂತ ನೀವು ಇಲ್ಲಿ ಸ್ಟಾರ್ಟ್ ಮಾಡ್ತೀರ. ಇನ್ ಮೈ ಒಪಿನಿಯನ್, ದಿಸ್ ಇಸ್ ಅನದರ್ ಒನ್. ಸೊ ಈ ಥರ ನೀವು ಏನಂದರೆ ಹೇಳ್ಬೋದು. ಸಿ ಇಲ್ಲಿ ಫಸ್ಟ್ ಒನ್ ನೀವೇನು ಹೇಳಿದ್ರಿ, ಐ ಥಿಂಕ್ ಅಂತ ಹೇಳಿದ್ರಿ ದ ಬಿಗಿನಿಂಗಲ್ಲಿ. ಸೊ ಐ ಥಿಂಕ್ ಈಸ್ ಆಲ್ಸೋ ಕರೆಕ್ಟ್. Or you can also say here as I see it, or in my observation, and here in my opinion. Or you can also add one more thing here. ಇದಕ್ಕೆ ನೀವು ಇನ್ ಮೈ ಒಪಿನಿಯನ್ ಅಂತ ಹೇಳಿ, ಇಲ್ಲ ಅಂತಂದರೆ ಇನ್ ಮೈ ವೀವ್ ಅಂತ ನೀವು ಹೇಳ್ಬೋದು. ಇನ್ ಮೈ ವೀವ್ ಇದು ಕೂಡ ಬರುತ್ತೆ. ಆರ್ ಕ್ಯಾನ್ ಆಲ್ಸೋ ಟೇಕ್ ಕೇರ್ ಒನ್ ಮೋರ್ ಥಿಂಗ್, ಇನ್ನೊಂದನ್ನು ಸೇರಿಸ್ಬೋದು.
ಸಿ ವಿ ಶಾಲ್ ಟೇಕ್ ಎಕ್ಸಾಂಪಲ್ಸ್ ಫಾರ್ ದಿಸ್. ಫಸ್ಟ್ ಇದಕ್ಕೆ ಎಕ್ಸಾಂಪಲ್ ಕ್ಲಿಯರ್ ಮಾಡಿಬಿಡೋಣಂತೆ. ಇನ್ ಮೈ ಒಪಿನಿಯನ್, ಓಕೆ, ಇನ್ ಮೈ ಒಪಿನಿಯನ್ ದ ಪ್ರಿಪರೇಷನ್ ಈಸ್ ನಾಟ್ ಎನಫ್ ಅಂತ ಇಲ್ಲಿ ಹೇಳ್ತಾರೆ. ದ ಪ್ರಿಪರೇಷನ್ ಈಸ್ ನಾಟ್ ಎನಫ್. ಸಿ ದ್ಯಾಟ್ ಇನ್ ಮೈ ಒಪಿನಿಯನ್, ಸೊ ನನ್ನನ್ನು ಕೇಳೋದಾದರೆ, ಇನ್ ಮೈ ಒಪಿನಿಯನ್ she must join a music class. ಸೊ ನೀವು ಒಪಿನಿಯನ್ ಶೇರ್ ಮಾಡ್ತಾ ಇದ್ದೀರಿ, ಯು ಆರ್ ಡಿಸ್ಕಸಿಂಗ್ ಗರ್ಲ್ ಆ್ಯಂಡ್ ಹರ್ ಫ್ಯೂಚರ್ ಬಗ್ಗೆ ಬೇರೆ ಬೇರೆ ಡಿಸ್ಕಸ್ ಮಾಡ್ತಾ ಇದ್ದಾಗ ನೀವು ನಿಮ್ಮ ಒಪಿನಿಯನ್ ಹೇಳ್ತೀರಿ. ಶಿ ಮಸ್ಟ್ ಜಾಯಿನ್ ಎ ಮ್ಯೂಸಿಕ್ ಕ್ಲಾಸ್. ಅವಳು ಇದೆಲ್ಲ ಮಾಡೋದು ಬೇಡ, ಶಿ ಮಸ್ಟ್ ಜಾಯಿನ್ ಎ ಮ್ಯೂಸಿಕ್ ಕ್ಲಾಸ್, ಒಂದು ಮ್ಯೂಸಿಕ್ ಕ್ಲಾಸ್ನ ಜಾಯಿನ್ ಆಗಬೇಕು ಅಂತ. ಸಿ ದ್ಯಾಟ್ ಇನ್ ಮೈ ಒಪಿನಿಯನ್, ನಿಮ್ಮ ಒಪಿನಿಯನ್ ಹೇಳೋದಾದರೆ, ಇನ್ ಮೈ ಒಪಿನಿಯನ್ the books what we purchased, ಸೊ ನೀವು ಬುಕ್ಸನ್ನು ಪರ್ಚೇಸ್ ಮಾಡಿದ್ದೀರಿ, ಆರ್ ನಾಟ್ ಸೋ ಹೆಲ್ಪ್ಫುಲ್. ಸೊ ಅಷ್ಟು ಹೆಲ್ಪ್ಫುಲ್ ಆಗಿಲ್ಲ ಅಂತ ನೀವು ಇಲ್ಲಿ ಒಪಿನಿಯನ್ನ ನೀವು ಕೊಡ್ತಾ ಇದ್ದೀರಿ. ಸಿ ದ್ಯಾಟ್ ಇನ್ ಮೈ ಒಪಿನಿಯನ್, ಈ ಥರ ನೀವು ಇಲ್ಲಿ ಸ್ಟಾರ್ಟಿಂಗಲ್ಲಿ ಇದನ್ನು ಹೇಳ್ಬೋದು. ಇನ್ ಮೈ ಒಪಿನಿಯನ್ ವಿ ಕ್ಯಾನ್, ಆರ್ ಸಜೆಷನ್ ಆಗುತ್ತೆ. ಇನ್ ಮೈ ಒಪಿನಿಯನ್ ವಿ ಬೆಟರ್ ಇನ್ವೈಟ್ ದಿ ಲೋಕಲ್ ಎಮ್ ಎಲ್ ಎ. ನನ್ನನ್ನು ಕೇಳೋದಾದರೆ, ನಾವು ಲೋಕಲ್ ಎಮ್ ಎಲ್ ಎವ್ರನ್ನ ಇನ್ವೈಟ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಇದಂತ ಹೇಳೋದು. ಸೊ ಈ ಯೂಸಿಂಗ್ ದೀಸ್ ಫ್ರೇಸಸ್ ಲೈಕ್ ಐ ಥಿಂಕ್, ಆ್ಯಸ್ ಐ ಸಿ ಇಟ್, ಆರ್ ಇನ್ ಮೈ ಒಪಿನಿಯನ್, ಯು ಕ್ಯಾನ್ ಶೇರ್ ಯುವರ್ ವ್ಯೂಸ್ ಆರ್ ಒಪಿನಿಯನ್ಸ್. ನಿಮ್ಮ ಒಪಿನಿಯನ್ಗಳನ್ನ ನೀವು ಈ ಥರ ಏನಂದರೆ ಕೊಡೋದಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಸೊ ಈಗ ಇನ್ನೂ ಸ್ವಲ್ಪ ನಾವು ಡೀಪರ್ ಆಗಿ ಹೋಗೋದಾದರೆ, ಆ್ಯಂಡ್ ಸಮ್ಟೈಮ್ಸ್ ಎಲ್ಲ ಫಾರ್ಮಲ್ ವೇಸಲ್ಲೇ ನೀವು ಹೇಳ್ತಾ ಇದ್ದೀರಿ, ನಥಿಂಗ್ ಇನ್ಫಾರ್ಮಲ್ ಅಬೌಟ್ ದಿಸ್. ಸಿ ದ್ಯಾಟ್ ಯು ಕ್ಯಾನ್ ಆಲ್ಸೋ ಸ್ಟಾರ್ಟ್ ವಿತ್ ಲೈಕ್ ದಿಸ್, ಪರ್ಸ್ನಲಿ. ಈ ವರ್ಡ್ನ ಕೂಡ ನೀವು ಇಲ್ಲಿ ತಗೋಬೋದು. ಪರ್ಸ್ನಲಿ, ಸಿ ದ್ಯಾಟ್ ಐ ಬಿಲೀವ್, ಇದು ಕೂಡ ನಿಮಗೆ ಒಂದು ಎಕ್ಸ್ಪ್ರೆಷನ್ ಹೇಳುತ್ತೆ. ಪರ್ಸ್ನಲಿ ಐ ಬಿಲೀವ್, ಓಕೆ. ಅಂದರೆ ನೀವು ಯು ಆರ್ ನಾಟ್ ಟೇಕಿಂಗ್ ಸಂಬಡೀಸ್ ವ್ಯೂ ಹಿಯರ್. ಇಲ್ಲಿ ಆ್ಯಸ್ ಐ ಸಿ ಇಟ್ ಅಂತ ತೊಗೊಂಡಿದ್ರಿ, ದ ಸೇಮ್ ಆರ್ ಇನ್ ಮೈ ಒಪಿನಿಯನ್ ತೊಗೊಂಡಿದ್ರಿ. ಇಲ್ಲಿ ಏನಂದರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸನ್ನು ನೀವು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀರಾ. ಆ ಒಂದು ಎಕ್ಸ್ಪೀರಿಯನ್ಸನ್ನು ಆ್ಯಡ್ ಮಾಡಿ ನೀವು ಇದಕ್ಕೆ ಇಲ್ಲಿ ವರ್ಡ್ನ ಸೇರಿಸ್ತಾ ಇದ್ದೀರಿ. ಪರ್ಸ್ನಲಿ ಅಂತ ನೀವು ಇಲ್ಲಿ ಇದಕ್ಕೆ ತೊಗೊಳ್ತಾ ಇದ್ದೀರಾ. ಸಿ ದ್ಯಾಟ್ ಈ ಪರ್ಸ್ನಲಿ ಅನ್ನೋ ವರ್ಡ್ ಏನಿದೆ, ಯು ಕ್ಯಾನ್ ಯೂಸ್ ಇಟ್ ಆರ್ ಯು ಮೇ ನಾಟ್ ಯೂಸ್ ಇಟ್, ಎರಡೂ ಇದೆ ನಿಮಗೆ. ಐ ಬಿಲೀವ್ ಅಂತ ನೀವು ಹೇಳ್ಬೋದು, ಆರ್ ಪರ್ಸ್ನಲಿ ಐ ಬಿಲೀವ್ ಅಂತ ನೀವು ಹೇಳ್ಬೋದು, ಎರಡೂ ಸಾಧ್ಯತೆ ಇದೆ. ಸಿ ದ್ಯಾಟ್ ಪರ್ಸ್ನಲಿ ಐ ಬಿಲೀವ್, ನೋಡಿ ನಿಮ್ಮದು ಪರ್ಸ್ನಲಿ ಐ ಬಿಲೀವ್ ಯೋಗ ವಿಲ್ ಹೆಲ್ಪ್ ಅಸ್ ಲಾಟ್ ಇನ್ ಕೊರೋನಾ. ಸೊ ಕೊರೋನಾ ಟೈಮಲ್ಲಿ ನಿಮಗೇನು ಅಂತಂದರೆ ಯೋಗ ಇದೆ ನೋಡಿ, ಅದು ನಿಮಗೆ ಭಾಳ ಹೆಲ್ಪ್ ಮಾಡುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ಸಿ ದ್ಯಾಟ್ ದಿಸ್ ಈಸ್ ಯುವರ್ ಪರ್ಸ್ನಲ್ ಒಪಿನಿಯನ್, ದಟ್ಸ್ ವೈ ಯು ಆರ್ ಆ್ಯಡಿಂಗ್ ಹಿಯರ್ ಪರ್ಸ್ನಲಿ ಅಂತ ನೀವು ಇಲ್ಲಿ ಹೇಳ್ತಾ ಇದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿದೆ. ಆರ್ ಜಸ್ಟ್ ಯು ಕ್ಯಾನ್ ಸೇ ಹಿಯರ್ ಐ ಬಿಲೀವ್, ಇದನ್ನು ನೀವು ಹೇಳೋದಕ್ಕೆ ಬರುತ್ತೆ. ಐ ಬಿಲೀವ್ ಹೀ ಈಸ್ ವೆರಿ ಯೂಸ್ಫುಲ್ ಟು ಅಸ್. ಸೊ ನನ್ನ ಕೇಳೋದಾದರೆ ಅವನು ತುಂಬ ನಮಗೆ ಹೆಲ್ಪ್ಫುಲ್ ಆಗಿರ್ತಾನೆ, ಯೂಸ್ಫುಲ್. ಸೊ ಯೂಸ್ಫುಲ್ ಆಗಿರ್ತಾನೆ ಅಂತ ನೀವು ಹೇಳಿ, ಯುವರ್ ಒಪಿನಿಯನ್ ದಟ್ ಈಸ್. ಸಿ ದ್ಯಾಟ್ ಪರ್ಸ್ನಲಿ ಐ ಬಿಲೀವ್, ಇದು ನಿಮ್ಮ ಒಪಿನಿಯನ್. ಪರ್ಸ್ನಲಿ ಐ ಬಿಲೀವ್, ಓಕೆ, ಇಟ್ ಈಸ್ ನೈಸ್ ಟು ಫಾಲೋ ಹರ್ ಅಡ್ವೈಸ್. ಸೊ ಅವಳ ಅಡ್ವೈಸ್ನ ನಾವು ಫಾಲೋ ಮಾಡೋದು ಚೆನ್ನಾಗಿರುತ್ತೆ. ಸೊ ವಿ ಡೋಂಟ್ ಬಾದರ್ ಅಬೌಟ್ ದಿ ಅದರ್ಸ್ ಒಪಿನಿಯನ್. ಪರ್ಸ್ನಲಿ ಐ ಬಿಲೀವ್, ನನ್ನ ನಂಬಿಕೆ ಏನಿದೆ, ವೈಯಕ್ತಿಕವಾಗಿ ನಾನು ನಂಬೋದೇನು ಅಂತಂದರೆ ಇದನ್ನು ಅಂತ ಹೇಳ್ತೇವೆ. ಸಿ ದ್ಯಾಟ್ ಇನ್ನೂ ಬೇರೆ ಬೇರೆ ಎಕ್ಸಾಂಪಲ್ಸ್ಗಳನ್ನು ನೀವು ಇಲ್ಲಿ ಪರ್ಸ್ನಲಿಗೆ ಆ್ಯಡ್ ಮಾಡ್ತಾ ಹೋಗ್ಬೋದು, ಅಥವಾ ಜಸ್ಟ್ ಯು ಕ್ಯಾನ್ ಸೇ ಹಿಯರ್ ಐ ಬಿಲೀವ್ ಅಂತ ಹೇಳೋದಕ್ಕೆ ಚಾನ್ಸಸ್ ಇದೆ. ಸಿ ದ್ಯಾಟ್ ಐ ಪರ್ಸ್ನಲಿ ಬಿಲೀವ್, ಸ್ವಲ್ಪ ಡಿಫ್ರೆಂಟ್ ಮಾಡಿದೆ. ಐ ಪರ್ಸ್ನಲಿ ಬಿಲೀವ್ ಈ ಥರ ತೊಗೊಂಡಿದ್ದೇವೆ. ಐ ಪರ್ಸ್ನಲಿ ಬಿಲೀವ್ ದ್ಯಾಟ್ ವಿ ಮಸ್ಟ್ ಟೇಕ್ ಅನದರ್ ಸ್ಟೆಪ್. ಸೊ ಈ ಸ್ಟೆಪ್ಪು ನಮಗೆ ಯೂಸ್ ಆಗೋದಿಲ್ಲ, ಸೊ ಬೆಟರ್ ವಿ ಶುಡ್ ಟೇಕ್ ಅನದರ್ ಸ್ಟೆಪ್, ಇನ್ನೊಂದು ಸ್ಟೆಪ್ಪನ್ನು ತೊಗೊಂಡ್ರೆ ಒಳ್ಳೇದಿರುತ್ತೆ ಅಂತ. ಸೊ ಇದು ಒಂದು ವೇನಲ್ಲಿ ನಾವು ಹೇಳುವಂಥದ್ದಾಗಿದೆ. ಸಿ ಜಸ್ಟ್ ಐ ರೀಕಾಲ್ ಯು ದ ಥಿಂಗ್ಸ್ ವಾಟ್ ಯು ಹ್ಯಾವ್ ಟೇಕನ್ ಸೋ ಫಾರ್.
to express our opinion. The first one is I think. This is the simplest and the most effective I think. ಇದನ್ನ ಸ್ಟಾರ್ಟ್ ಮಾಡಿ ನಿಮ್ಮ ಒಪಿನಿಯನ್ ಹೇಳುವಂಥದ್ದು ಒಂದಿದೆ. ಸೆಕೆಂಡ್ ಒನ್ ಇಸ್ ಏನು ಆಸ್ ಐ ಸಿ ಇಟ್. ಇದನ್ನು ತಗೊಂಡು ನೀವು ಹೇಳ್ಬೋದು ಇಲ್ಲಿ ಆಸ್ ಐ ಸಿ ಇಟ್ ನಾವು ದ ಎಕ್ಸಾಮ್ಸ್ ಆರ್ ಗೆಟಿಂಗ್ ಟಫರ್ ದ್ಯಾನ್ ದಿ ಅರ್ಲಿಯರ್. ಸೊ ನೀವು ಒಂದು ಅಬ್ಸರ್ವೇಷನ್ ಮಾಡ್ದಂಗೆ ಇದನ್ನು ಹೇಳ್ತಾ ಇದ್ದೀರಿ. ಆ್ಯಂಡ್ ಯು ಆರ್ ಟೇಕಿಂಗ್ ಹಿಯರ್ ಇನ್ ಮೈ ಒಪಿನಿಯನ್ ಆರ್ ಇನ್ ಮೈ ವ್ಯೂ ಅಂತ ನೀವು ಇಲ್ಲಿ ಎಕ್ಸಾಂಪಲ್ಸ್ಗಳನ್ನ ಕೊಡ್ಬೋದು. ಸೊ ದ್ಯಾಟ್ ಇನ್ ಮೈ ವ್ಯೂ ಈ ಥರ ನೀವು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ ಮೈ ವ್ಯೂ ನಿಮ್ಮ ಪ್ರಕಾರ ಇಟ್ ಈಸ್ ದ ಟೈಮ್ ಟು ಸ್ಟಾಪ್ ಅಂತ ಹೇಳೋದು. ಸೊ ನನ್ನ ಕೇಳಿದ್ರೆ ನಾವು ಕಂಟಿನ್ಯೂ ಆಗಬಾರ್ದು, ಇಲ್ಲಿಗೆ ನಾವೇನಂತ ಇದನ್ನು ಸ್ಟಾಪ್ ಮಾಡಬೇಕು ಅಂತ. ಸಿ ಎ ಪರ್ಸ್ನಲಿ ಐ ಬಿಲೀವ್ ಅಂತ ವರ್ಡ್ ಇದೆ. ಪರ್ಸ್ನಲಿ ಐ ಬಿಲೀವ್ ಇದನ್ನು ತೊಗೊಂಡು ನೀವು ಹೇಳ್ಬೋದು. ಐ ಬಿಲೀವ್ ಇಸ್ ಆಲ್ಸೋ ಎನಫ್ ಆರ್ ಪರ್ಸ್ನಲಿ ಐ ಬಿಲೀವ್ ಎರಡು ನಿಮಗೆ ಹೇಳಿ ಸಾಧ್ಯತೆ ಇದೆ. ಈಗ ನೆಕ್ಸ್ಟ್ ಒಂದನ್ನು ನಾವು ನೋಡೋಣಂತೆ. ನೆಕ್ಸ್ಟಲ್ಲಿ ನಾವು ಯಾವ ಥರ ಈ ಎಕ್ಸ್ಪ್ರೆಷನ್ಸ್ಗಳನ್ನು ಕೊಡ್ಬೋದು ಅನ್ನೋದನ್ನು ಚೆಕ್ ಮಾಡೋಣ. ಸಿ ಹಿಯರ್ ವಾಟ್ ಐ ಕ್ಯಾನ್ ಸೇ ಐ ಫೀಲ್. ಇದನ್ನು ನೀವು ತಗೋಬೋದು. ಸೊ ಇದು ಕೂಡ ನಿಮ್ಮ ಒಪಿನಿಯನ್ ಹೇಳುತ್ತೆ. ಸಿ ದ್ಯಾಟ್ ಐ ಫೀಲ್ ದ ರೂಮ್ ಈಸ್ ನಾಟ್ ಸೋ ಕ್ಲೀನ್. ಸೊ ನೀವು ಅಂದ್ಕೊಂಡಂಗೆ ಅಂತ ಹೇಳ್ತೀನಿ. ಸಿ ದಟ್ ಐ ಫೀಲ್ ಇಟ್ ಈಸ್ ನಾಟ್ ಚೀಪ್, ಆರ್ ಕ್ಯಾನ್ ಆಲ್ಸೋ ಆ್ಯಡ್ ಹಿಯರ್ ಚೀಪರ್. ಯು ಆರ್ ಶೇರಿಂಗ್ ಯುವರ್ ಥಿಂಗ್ಸ್. ಕಂಪೇರ್ ಮಾಡ್ಬೋದು. ನೀವು ಅಲ್ಲಿ ಚೀಪ್ ಅಂತ ಹೇಳ್ತೀರಿ, ಚೀಪರ್ ಅಂತ ಹೇಳ್ತೀರಿ. ಸಿ ದ್ಯಾಟ್ ಐ ಫೀಲ್ ಇಟ್ ಈಸ್ ಬೆಟರ್ ಟು ಗೋ. ಸೊ ಈ ಥರ ವರ್ಡ್ಸ್ಗಳನ್ನ ನೀವು ಇಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ, ನಿಮ್ಮ ವ್ಯೂಸ್ಗಳನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಹೇಳೋಕ್ಕೆ ಬರುತ್ತೆ. ಸೊ ದಿಸ್ ಇಸ್ ಆಲ್. ಇಲ್ಲಿ ಡೈರೆಕ್ಟಾಗಿ ನೀವು ಹೇಳೋದಕ್ಕಿಂತ ಈ ವರ್ಡನ್ನು ಇಲ್ಲಿ ಇಂಡಿಕೇಟ್ ಮಾಡಬೇಕಾಗುತ್ತೆ. ಯು ಶುಡ್ ಯೂಸ್ ದಿಸ್ ವರ್ಡ್, ಅದರ ಫ್ರೇಸನ್ನು ಯೂಸ್ ಮಾಡಬೇಕಾಗುತ್ತೆ. ಐ ಫೀಲ್, ಆ್ಯಸ್ ಐ ಸಿ ಇಟ್, ಇನ್ ಮೈ ಒಪಿನಿಯನ್, ಐ ಥಿಂಕ್. ಇದನ್ನು ಹೇಳೋದ್ರಿಂದ ದಿಸ್ ಲುಕ್ಸ್ ವೆರಿ ಎಫೆಕ್ಟಿವ್. ಅದು ಎಫೆಕ್ಟಿವ್ ಆಗಿರುತ್ತೆ. ಆ್ಯಂಡ್ ಇಟ್ ಜಸ್ಟ್ ಆ್ಯಡ್ಸ್ ಟು ದಿ ಗಿವಿಂಗ್ ಒಪಿನಿಯನ್, ಶೇರಿಂಗ್ ದ ಒಪಿನಿಯನ್ ಶೇರ್ ಮಾಡೋದಕ್ಕೆ ಇದು ನಿಮಗೆ ಇಲ್ಲಿ ಹೆಲ್ಪ್ ಆಗುತ್ತೆ. ಯು ಕ್ಯಾನ್ ಆಲ್ಸೋ ಟೇಕ್ ಅನದರ್ ವರ್ಡ್. ಸಿ ದ್ಯಾಟ್ ವೆಲ್, ಇಲ್ಲಿಂದ ನೋಡಿ, ಐ ಮಸ್ಟ್ ಸೇ. ದಿಸ್ ಇಸ್ ಅನದರ್ ಒನ್. ವೆಲ್ ಐ ಮಸ್ಟ್ ಸೇ, ಇದು ಕೂಡ ನೀವು ಇಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರುತ್ತೆ. ವೆಲ್ ಐ ಮಸ್ಟ್ ಸೇ ಈ ವರ್ಡ್ನ ತೊಗೊಂಡ್ಬಿಟ್ಟು ಹೇಳ್ಬೋದು ನೀವು. ಇದು ಯಾವಾಗ ಬರುತ್ತೆ ವೆಲ್ ಐ ಮಸ್ಟ್ ಸೇ ಅಂತ ಹೇಳಿದ್ರೆ ಆಫ್ಟರ್ ಸರ್ಟನ್ ಡಿಸ್ಕಷನ್, ಒಂದಷ್ಟು ಡಿಸ್ಕಷನ್ ಆದಮೇಲೆ ಬೇರೆಯವರು ಬೇರೆ ಬೇರೆ ಒಪಿನಿಯನ್ಗಳನ್ನ ಹೇಳ್ತಾರೆ. ಆವಾಗ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ನೆಲ್ಲ ಆ್ಯಡ್ ಅಪ್ ಮಾಡ್ಕೊಂಡ್ಬಿಟ್ಟು ಇದನ್ನು ಹೇಳ್ಬೋದು. ಆರ್ ಯು ಕ್ಯಾನ್ ಆಲ್ಸೋ ಸೇ ಹಿಯರ್ ಡೋಂಟ್ ಯು ಥಿಂಕ್. ಇದು ಕೂಡ ನಿಮಗೆ ಬರುತ್ತೆ. ಸೊ ನೀವು ಹಿಂಗೆ ಅನ್ಕೊಳಕ್ಕಾಗಲ್ಲ ಅಂತ ಇಲ್ಲಿ ಕೇಳುವಂಥದ್ದಿದೆ. ಸಿ ದ್ಯಾಟ್ ಈ ವರ್ಡ್ಗಳನ್ನ ಯೂಸ್ ಮಾಡಿದರೆ ಇನ್ನೂ ಒಂದು ವರ್ಡ್ನ ನಾವು ತಗೋಬೋದು ಇಲ್ಲಿ. ಐ ವುಡ್, ಇದು ಬೆಟರ್. ಅದು ಐ ಡೂ ಅಂತ ಹೇಳಿ, ಐ ಡೂ ಜಸ್ಟ್ ಲೈಕ್ ಟು ಸೇ. ದಿಸ್ ಇಸ್ ಅನದರ್ ಒನ್. ನೋಡಿ, 3 ವರ್ಡ್ಗಳನ್ನ ನಾವು ಇಲ್ಲಿ ತೊಗೊಂಡಿದ್ದೇವೆ. ಇದನ್ನು ಸ್ಟಾರ್ಟಿಂಗಲ್ಲಿ ಹೇಳಬಾರ್ದು. ಯಾಕಂದರೆ ವೆಲ್ ಐ ಮಸ್ಟ್ ಸೇ ಅಂತ ಒಂದು ತೊಗೊಂಡಿದ್ದೀರಿ, ಡೋಂಟ್ ಯು ಥಿಂಕ್ ಅಂತ ಹೇಳಿದ್ರಿ. ಅಂದರೆ ಅವರು ಏನೋ ಒಂದು ಯೋಚನೆ ಮಾಡಿ ಹೇಳಿದ್ದಾರೆ, ಒಂದು ಒಪಿನಿಯನ್ ಹೇಳಿದ್ದಾರೆ. ದೆನ್ ಯು ಆರ್ ಕನ್ಕ್ಲೂಡಿಂಗ್ ದ್ಯಾಟ್, ಅಥವಾ ಕೊನೆಯಲ್ಲಿ ನೀವು ಹೇಳ್ತೀವಿ ಜಸ್ಟ್ ದ್ಯಾಟ್ ಐ ಡೂ ಜಸ್ಟ್ ಲೈಕ್ ಟು ಸೇ. ನೀವು ಏನೇನೋ ಹೇಳಿದ್ರಿ, ಈಗ ನಾನೇನು ಹೇಳಬೇಕಾಗಿದೆ ಅಂತ. ಸೊ ಇವೇನಿದಾವೆ ನೋಡಿ, ಈ 3 ವರ್ಡ್ಸ್ನ ನಾನು ಇಲ್ಲಿ ಬರೆದಿದ್ದೇನೆ, ಫ್ರೇಸಸ್ ಬರೆದಿದ್ದೇನೆ. ವೆಲ್ ಐ ಮಸ್ಟ್ ಸೇ, ಡೋಂಟ್ ಯು ಥಿಂಕ್, ಐ ಡು ಜಸ್ಟ್ ಲೈಕ್ ಟು ಸೇ. ಈ ವರ್ಡ್ಸ್ ಏನಿದಾವೆ, ನಾಟ್ ಎಟ್ ದ ಬಿಗಿನಿಂಗ್ ಆಫ್ ಎಕ್ಸ್ಪ್ರೆಸ್ಸಿಂಗ್ ಯುವರ್ ಒಪಿನಿಯನ್. ನಿಮ್ಮ ಒಪಿನಿಯನನ್ನು ಹೇಳೋ ಮುಂದೆ ಸ್ಟಾರ್ಟಿಂಗಲ್ಲಿ ಇವನ್ನ ಹೇಳಬಾರ್ದು. ಸ್ಟಾರ್ಟಿಂಗಲ್ಲಿ ಹೇಳೋದಾದರೆ ದೀಸ್ ಆರ್ ದ ಬೆಟರ್ ಐ ಫೀಲ್ ಅಂತ ಸ್ಟಾರ್ಟ್ ಮಾಡೋದಾಗಲಿ, ಪರ್ಸ್ನಲಿ ಐ ಬಿಲೀವ್ ಅಂತ ಹೇಳೋದಾಗಲಿ, ಆರ್ ಇನ್ ಮೈ ಒಪಿನಿಯನ್ ಆರ್ ಇನ್ ಮೈ ವ್ಯೂ, ಆ್ಯಸ್ ಐ ಸಿ ಇಟ್, ದೆನ್ ಐ ಥಿಂಕ್, ಈ ವರ್ಡ್ಸ್ಗಳು ಸೂಟೇಬಲ್ ಆಗುತ್ತೆ. ಒಂದಿಷ್ಟು ಡಿಸ್ಕಷನ್ ಆದಮೇಲೆ ಕೊನೆಗೆ ನೀವು ಕನ್ಕ್ಲೂಷನ್ ಪಾರ್ಟಲ್ಲಿ ಇದ್ದೀರಾ ಅಥವಾ ನಿಮಗೆ ಒಂದು ಚಾನ್ಸ್ ಸಿಕ್ಕಿದೆ ಅಂತಂದಾಗ ಯು ಕ್ಯಾನ್ ಸೇ ದೀಸ್ ವರ್ಡ್ಸ್. ಈ ವರ್ಡ್ಸ್ಗಳನ್ನ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಸಿ ದ್ಯಾಟ್ ವೆಲ್ ಐ ಮಸ್ಟ್ ಸೇ. ಓಕೆ, ಈಗ ನಾನು ಕೇಳೋದಾದರೆ ವಿ ಮಸ್ಟ್ ಸ್ಯಾಕ್. ಸಿ ದ್ಯಾಟ್ ವಿ ಮಸ್ಟ್ ಸ್ಯಾಕ್ ಹಿಮ್ ಫ್ರಮ್ ದ ಪೋಸ್ಟ್. ಸೊ ಅವನನ್ನು ನಾವು ಏನಂತಂದರೆ ಇಲ್ಲಿ ಪೋಸ್ಟಿಂದ ತೆಗಿಬೇಕು ಅಂತ. ವೆಲ್ ಐ ಮಸ್ಟ್ ಸೇ ವಿ ಮಸ್ಟ್ ಸ್ಯಾಕ್ ಹಿಮ್ ಫ್ರಮ್ ದ ಪೋಸ್ಟ್. ಸಿ ದ್ಯಾಟ್
ವೆಲ್ ಐ ಮಸ್ಟ್ ಸೇ, ಈಗ ನಿಮ್ದು ಹೇಳ್ತಾ ಇದ್ದೀರಿ, ಐ ಮಸ್ಟ್ ಸೇ ವಿ ಶುಡ್ ಅಪಾಯಿಂಟ್ ಅ ಲೇಡಿ ಇನ್ ಹಿಸ್ ಪ್ಲೇಸ್. ಸೊ ಅವನ ಪ್ಲೇಸಲ್ಲಿ ನಾವೇನಂತಂದರೆ ಒಬ್ಬ ಲೇಡಿನ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅಂತ. ಸೊ ಇವು ನಿಮ್ಮ ಒಪಿನಿಯನ್ಗಳನ್ನ ನೀವಿಲ್ಲಿ ಶೇರ್ ಮಾಡ್ತಾ ಇದ್ದೀರಿ. ಸೊ ದ್ಯಾಟ್ ಹಿಯರ್ ಡೋಂಟ್ ಯು ಥಿಂಕ್ ಅಂತ ಇದೆ ನೋಡಿ. ಡೋಂಟ್ ಯು ಥಿಂಕ್, ಸೊ ನಿಮ್ಮ ಒಪಿನಿಯನ್ನ ಅವ್ರ ಕಡೆಯಿಂದ ಹೇಳಿಸ್ತಾ ಇದ್ದೀರಿ. ಡೋಂಟ್ ಯು ಥಿಂಕ್ ಶಿ ಈಸ್ ಬೆಟರ್ ದ್ಯಾನ್ ಹಿ, ಓಕೆ, ಆರ್ ದ ಪ್ರೆಸೆಂಟ್ ಮ್ಯಾನೇಜರ್. ಸೊ ಪ್ರೆಸೆಂಟ್ ಮ್ಯಾನೇಜರ್ಗಿಂತ ಅವಳು ಚೆನ್ನಾಗಿದ್ದಾಳೆ ಅಂತ ಹೇಳ್ದಂಗೆ, ಶಿ ಈಸ್ ಬೆಟರ್. ಸೊ ಇಲ್ಲಿ ಬೆಟರ್ ಚೆನ್ನಾಗಿದ್ದಾಳೆ ಅಂದರೆ ಇನ್ ವರ್ಕ್ ಪರ್ಫಾರ್ಮೆನ್ಸಲ್ಲಿ ಅವಳು ಚೆನ್ನಾಗಿದ್ದಾಳೆ ಅಂತ. ಡೋಂಟ್ ಯು ಥಿಂಕ್, ಸೊ ದ್ಯಾಟ್ ಹಿಯರ್ ಡೋಂಟ್ ಯು ಥಿಂಕ್, ನೋಡಿ, ಡೋಂಟ್ ಯು ಥಿಂಕ್ ದಿಸ್ ಕಲರ್ ಸೂಟ್ಸ್ ಮೋರ್ ಟು ಅವರ್ ಬಿಲ್ಡಿಂಗ್. ಸೊ ನಮ್ಮ ಬಿಲ್ಡಿಂಗಿಗೆ ಈ ಕಲರ್ ಏನು ಅಂತಂದರೆ ಜಾಸ್ತಿ ಸೂಟ್ ಆಗುತ್ತೆ. ಸೊ ಡೋಂಟ್ ಯು ಥಿಂಕ್ ದಿಸ್ ಇಸ್ ಹೌ. ಸಿ ದ್ಯಾಟ್ ಇನ್ನೊಂದು ಎಕ್ಸಾಂಪಲ್ ನೋಡಿ ಇಲ್ಲಿ. ಡೋಂಟ್ ಯು ಥಿಂಕ್ ದಿಸ್ ಕ್ಲಾಸ್ ಈಸ್ ಮೋರ್ ಯೂಸ್ಫುಲ್. ಸಿ, ಇಲ್ಲಿ ನೀವೇನು ಮಾಡ್ತಾ ಇದ್ದೀರಿ ಅಂತಂದರೆ ಡೋಂಟ್ ಯು ಥಿಂಕ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಆ್ಯಂಡ್ ಶೇರಿಂಗ್ ಯುವರ್ ಎಕ್ಸ್ಪೀರಿಯನ್ಸ್, ದಿಸ್ ಒಪಿನಿಯನ್ ಆ್ಯಂಡ್ ಆಸ್ಕಿಂಗ್ ದೇರ್ ಒಪಿನಿಯನ್ ಆರ್ ಯುವರ್ ಕಂಪೇರಿಂಗ್. ನಿಮ್ಮ ಜೊತೆಗೆ ಅವ್ರದನ್ನು ನೀವೇನಂದರೆ ಕಂಪೇರ್ ಮಾಡ್ತಾ ಇದ್ದೀರಿ. ಸೊ ಇಂಥ ವರ್ಡ್ಸ್ಗಳನ್ನು ನೀವು ಸ್ಟಾರ್ಟಿಂಗಲ್ಲಿ ಹೇಳೋಕ್ಕೆ ಆಗೋದಿಲ್ಲ. ಸಿ ದ್ಯಾಟ್ ಐ ವುಡ್ ಜಸ್ಟ್ ಲೈಕ್ ಟು ಸೇ ಅಂತ ಇಲ್ಲಿ ಕನ್ಕ್ಲೂಷನ್ ಪಾರ್ಟಲ್ಲಿ ನೀವು ಹೇಳೋಕ್ಕೆ ಬರುತ್ತಿದ್ದೀನ. ಸಿ ದ್ಯಾಟ್ ಐ ಡು ಜಸ್ಟ್ ಲೈಕ್ ಟು ಸೇ, ನೀವೇನೇನೋ ಹೇಳಿದ್ದೀರಾ, ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ದಿಸ್ ಇಸ್ ಐ ಡು ಜಸ್ಟ್ ಲೈಕ್ ಟು ಸೇ, ಇದನ್ನು ನೀವು ಇಲ್ಲಿ ಹೇಳ್ತಾ ಇದ್ದೀರಿ. ಐ ಡು ಜಸ್ಟ್ ಲೈಕ್ ಟು ಸೇ ಇಟ್ ಈಸ್ ಬೆಟರ್ ಟು ಸ್ಟಾರ್ಟ್ ಅಪ್ ಅ ಬಿಸ್ನೆಸ್. ಸೊ ಆರ್ ಮಾರ್ಕೆಟಿಂಗ್. ಸೊ ನಾವು ಏನಂದರೆ ಮಾರ್ಕೆಟಿಂಗ್ ಮಾಡಬೇಕು ಅಂತ, ಆರ್ ಸಮಥಿಂಗ್, ಏನೋ ಒಂದು ನೀವು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀರಿ, ಇದನ್ನು ನಾವು ಮಾಡಬೇಕು ಅಂತ ನಿಮ್ಮ ಒಪಿನಿಯನ್ ಹೇಳ್ತಾ ಇದ್ದೀರಿ. ಸಿ ದ್ಯಾಟ್ ಐ ಡು just like to say we must admit her in the new college. ಸೊ ಅವಳು ನಾವು ಹೊಸ ಕಾಲೇಜಲ್ಲಿ ಅಡ್ಮಿಟ್ ಮಾಡಬೇಕು ಅಂತ. ಸಿ ದ್ಯಾಟ್ ಐ ಡು ಜಸ್ಟ್ ಲೈಕ್ ಟು ಸೇ, ಓಕೆ, ಇನ್ಸ್ಟೆಡ್ ವಿ ಮಸ್ಟ್ ಪಬ್ಲಿಷ್ ಎ ಬುಕ್. ಸೊ ಈ ಥರ ಏನು ಅಂತಂತಂದರೆ ನೀವು ನಿಮ್ಮ ಕನ್ಕ್ಲೂಷನ್ ಪಾರ್ಟ್ಗೆ ನೀವು ಬರ್ತಾ ಇದ್ದೀರಿ. I would do just like to say it is better to start a business or marketing something. I would just like to say we must admit her in the new college. ಈ ಕಾಲೇಜ್ ಬಿಡಿಸ್ಬಿಡಮ್ಮ, ಹೊಸ ಕಾಲೇಜಲ್ಲಿ ಸೇರಿಸಿದ್ರೆ ದೇರ್ ಮೇ ಬಿ ಸಮ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಚಾನ್ಸ್ ಇದೆ ಅಂತ ಹೇಳ್ದಂಗೆ. ಸಿ ದ್ಯಾಟ್ ಐ ಡು ಜಸ್ಟ್ ಲೈಕ್ ಟು ಸೇ, ಓಕೆ, ದ್ಯಾಟ್ she must change her dialogue style. ಸೊ ಅವಳು ಡೈಲಾಗ್ ಹೇಳ್ತಾ ಇದ್ದಾಳೆ, ಆ ಸ್ಟೈಲ್ನ ಚೇಂಜ್ ಮಾಡಬೇಕು ಅಂತ. ಸಿ ದ್ಯಾಟ್ ಐ ಡು ಜಸ್ಟ್ ಲೈಕ್ ಟು ಸೇ ಶಿ ಮಸ್ಟ್ ಚೇಂಜ್ ಹರ್ ಕಾಸ್ಟ್ಯೂಮ್. ಸೊ ಅವಳ ಕಾಸ್ಟ್ಯೂಮನ್ನು ಅವಳು ಏನಂತಂದರೆ ಚೇಂಜ್ ಮಾಡಬೇಕು ಅಂತ. ಸೊ ದೀಸ್ ಆರ್ ದ ಡಿಫ್ರೆಂಟ್ ವೇಸ್ ಟು ಎಕ್ಸ್ಪ್ರೆಸ್ ಯುವರ್ ಒಪಿನಿಯನ್. ನೀವು ಒಪಿನಿಯನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇಂಥ ವರ್ಡ್ಸ್ಗಳನ್ನ ನೀವು ಇಲ್ಲಿ ಯೂಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಫರ್ದರ್ ಈಗ ಇನ್ನೊಂದನ್ನು ನೋಡೋಣ ನಾವೀಗ, ಅದರಲ್ಲಿ ಯಾವ ಥರ ಒಪಿನಿಯನ್ನ ಹೇಳ್ತೇವೆ ಅಂತಂತೇಳಿ. ದಿಸ್ ಇಸ್ ಲೈಕ್ ಹಿಯರ್ ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ ಅಂತ ನೀವು ತಗೋಬೋದು. ಎಲ್ಲ ಸಿಂಪಲ್ ಇದ್ದಾವೆ. ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ. ಸೊ ನನ್ನನ್ನು ಕೇಳೋದಾದರೆ ಸಿ ದ್ಯಾಟ್ ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ ನಾನೇನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂತ ನೀವು ಇಲ್ಲಿ ಶೇರ್ ಮಾಡ್ತಾ ಹೋಗ್ತಾ ಇದ್ದೀರಿ. ಸಿ ಏನು ಹೇಳ್ತೀರಿ ಅಂತ ನೋಡೋಣ ಮತ್ತು ಇವಾಗ ನಿಮ್ಮ ಪಾಯಿಂಟ್ ಆಫ್ ವ್ಯೂನಲ್ಲಿ ಯಾವುದ್ಯಾವುದನ್ನು ಹೇಳ್ತೀರಿ ಅಂತ. ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ, ಓಕೆ, ಮೈ ಪಾಯಿಂಟ್ ಆಫ್ ವ್ಯೂ ಇಟ್ ಈಸ್ ಲಾಂಗರ್ ಎಕ್ಸ್ಪ್ಲನೇಷನ್. ಇಷ್ಟು ಎಕ್ಸ್ಪ್ಲನೇಷನ್ನು ನಮಗೆ ಬೇಕಾಗಿರಲಿಲ್ಲ ಅಂತ ನೀವು ಹೇಳೋಂಥದ್ದು. ಸಿ ದ್ಯಾಟ್ ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ, ಸಿ ದ್ಯಾಟ್ ಮೈ ಪಾಯಿಂಟ್ ಆಫ್ ವ್ಯೂ we need more examples. See,
ನಿಮ್ಮ ಪ್ರಕಾರ ಅಂತಂದರೆ ಎಕ್ಸಾಂಪಲ್ಸ್ ಜಾಸ್ತಿ ಬೇಕು ಅಂತ. ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ, ಓಕೆ, ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ, ದಿಸ್ ಹೋಟೆಲ್, ಸಿ ದ್ಯಾಟ್ ದಿಸ್ ಹೋಟೆಲ್ ಲುಕ್ಸ್ ಕಾಸ್ಟ್ಲಿ. ಸೊ ನಾನು ನೋಡೋದು ನೀವು ಹೋಟೆಲ್ನ ಸೆಲೆಕ್ಟ್ ಮಾಡಿದ್ದೀರಿ, ಬಟ್ ದಿಸ್ ಹೋಟೆಲ್ ಲುಕ್ಸ್ ಕಾಸ್ಟ್ಲಿ, ಇದು ಕಾಸ್ಟ್ಲಿ ಇದೆ ಅಂತ ಅನಿಸುತ್ತೆ ಅಂತ. ಸೊ ಯು ಆರ್ ಟೇಕಿಂಗ್ ದಿಸ್ ಟೈಪ್ ಆಫ್ ವರ್ಡ್ಸ್ಗಳನ್ನ ನೀವು ಇಲ್ಲಿ ಹೇಳ್ತಾ ಇದ್ದೀರಿ. ಸಿ ದ್ಯಾಟ್ ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ, ಓಕೆ, ದಿಸ್ ಪಾರ್ಟಿ may not help us. See that, help us lot. ನಾವು ಈ ಪಾರ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ. ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ ದಿಸ್ ಪಾರ್ಟಿ ಮೇ ನಾಟ್ ಸಪೋರ್ಟ್ ಅಸ್ ಆರ್ ಹೆಲ್ಪ್ ಅಸ್ ಲಾಟ್. ನಮಗೆ ಜಾಸ್ತಿ ಹೆಲ್ಪ್ ಮಾಡಿದ್ರೆ ಇರ್ಬೋದು, ಜಾಸ್ತಿ ಹೆಲ್ಪ್ ಮಾಡದೆ ಅನಿಸುತ್ತೆ ಅಂತ ನಾವಿಲ್ಲಿ ನಮ್ಮ ಒಪಿನಿಯನ್ನ ಶೇರ್ ಮಾಡ್ತಾ ಇದ್ದೀವಿ. ಸಿ ದ್ಯಾಟ್ ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ he must join a national party. See, ನಿಮ್ಮ ಒಪಿನಿಯನ್ಗಳನ್ನ, ಸಿ ದ್ಯಾಟ್ ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ, ಓಕೆ, ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ ನೀವು ನಿಮ್ಮ ಒಪಿನಿಯನ್ ಹೇಳ್ತಾ ಇದ್ದೀರಿ. ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ ಮಸ್ಟ್ ಸ್ಟಾರ್ಟ್ ಎ ಕ್ಯಾಂಪೇನ್. ಸೊ ಒಂದು ಕ್ಯಾಂಪೇನನ್ನು ನಾವಿಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಕ್ಯಾಂಪೇನ್ ಅಂತ ಹೇಳಿದರೆ ನಾವೇನು ಹೇಳ್ತೇವೆ, ಅದಕ್ಕೆ ಒಂದು ಅಭಿಯಾನ ಅಂತ ನಾವಿಲ್ಲಿ ಕರೀತೇವೆ. ಒಂದು ಕ್ಯಾಂಪೇನನ್ನು ನಾವಿಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ನಾವಿಲ್ಲಿ ತಗೊಳ್ತಾ ಇದ್ದೇವೆ. ಸಿ ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ ಸ್ಟಾರ್ಟ್ ಎ ಕ್ಯಾಂಪೇನ್. ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡೋದ್ರಿಂದ, ಅಭಿಯಾನ ಸ್ಟಾರ್ಟ್ ಮಾಡೋದ್ರಿಂದ ಅದರಿಂದ ಭಾಳ ಜನರಿಗೆ ಹೆಲ್ಪ್ ಆಗುತ್ತೆ. ಸೊ ಯು ಕ್ಯಾನ್ ಬ್ರಿಂಗ್ ಚೇಂಜಸ್ ಅಂತ ಹೇಳುತ್ತೆ. ಸೊ ಇನ್ನೊಂದನ್ನು ನೀವು ಇಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಚಾನ್ಸ್ ಇದೆ. ಸಿ ದಿಸ್, ಈ ವರ್ಡ್ನ ನಾವಿಲ್ಲಿ ನೋಡೋಣ ಅಂತ ಇವಾಗ. ಆ್ಯಸ್ ಫಾರ್ ಆ್ಯಸ್, ಸಿ ದ್ಯಾಟ್ ಆ್ಯಸ್ ಫಾರ್ ಆ್ಯಸ್ ಐ ಆಮ್ ಕನ್ಸರ್ನ್. ಸೊ ನನಗೆ ಕೇಳೋದಾದರೆ, ಸಿ ಇಲ್ಲಿ ಆ್ಯಸ್ ಪರ್ಸನಲಿ ಐ ಬಿಲೀವ್ ಅಂತ ನೀವು ತೊಗೊಂಡಿದ್ರಿ. ಆ್ಯಸ್ ಫಾರ್ ಆ್ಯಸ್ ಐ ಆಮ್ ಕನ್ಸರ್ನ್, ನನಗೆ ಕನ್ಸರ್ನ್ ಮಾಡೋದಾದರೆ, ಸಿ ದ್ಯಾಟ್ ಆ್ಯಸ್ ಫಾರ್ ಆ್ಯಸ್ ದಿಸ್ ಹೌ ಟೇಕಿಂಗ್ ಹಿಯರ್ ಐ ಆಮ್ ಕನ್ಸರ್ನ್. ಸೊ ನನಗೆ ಕನ್ಸರ್ನ್ ಆಗಿ ನಾನು ಹೇಳೋದಾದರೆ, ಓಕೆ, ಆ್ಯಸ್ ಫಾರ್ ಆ್ಯಸ್ ಐ ಆಮ್ ಕನ್ಸರ್ನ್ಡ್ ವಿ ಶಲ್ ಬೈ ಸಮ್ ಮೋರ್ ಬುಕ್ಸ್. ಸೊ ಇನ್ನೂ ಸ್ವಲ್ಪ ಬುಕ್ಸ್ಗಳನ್ನು ನಾವೇನಂತಂದರೆ ಪರ್ಚೇಸ್ ಮಾಡಬೇಕು ಅಂತ. ಸಿ ದ್ಯಾಟ್ ಆ್ಯಸ್ ಫಾರ್ ಆ್ಯಸ್ ಐ ಆಮ್ ಕನ್ಸರ್ನ್, ಸಿ ಆ್ಯಸ್ ಫಾರ್ ಆ್ಯಸ್ ಐ ಆಮ್ ಕನ್ಸರ್ನ್, ನಿಮ್ಮ ಒಪಿನಿಯನ್ನ ನೀವು ಶೇರ್ ಮಾಡ್ತಾ ಇದ್ದೀರಿ. ವಿ ಶಲ್ ಬುಕ್ ಎ ರೂಮ್ ಟುಡೇ. ಸೊ ನಾವು ವೇಟ್ ಮಾಡೋದಕ್ಕಿಂತ ಏನಂತಂದರೆ ಇದನ್ನು ಬುಕ್ ಮಾಡಬೇಕು, ಒಂದು ರೂಮ್ ಬುಕ್ ಮಾಡೋದ್ರಿಂದ ನಮಗೆ ಬೆಟರ್ ಆಗುತ್ತೆ ಅಂತ ಹೇಳುವಂಥದ್ದು ಇದೆ. ಸಿ ದೀಸ್ ಆರ್ ದ ವೇಸ್. ಇನ್ನೂ ಕೆಲವು ವೇಗಳನ್ನು ನೀವು ಇಲ್ಲಿ ಹೇಳ್ಬೋದು. ಅದು ಯಾವ ಥರ ಇರುತ್ತೆ ಅಂತ ನಾವೀಗ ಇಲ್ಲಿ ಒಂದೆರಡು ಎಕ್ಸಾಂಪಲ್ಸ್ಗಳನ್ನ ನೋಡೋಣಂತೆ. ಸಿ ಹೌ ಯು ಕ್ಯಾನ್ ಶೇರ್ ಯುವರ್ ಒಪಿನಿಯನ್ ಅವ್ರ ನಿಮ್ಮ ಎಕ್ಸ್ಪ್ರೆಷನ್ನ ಯಾವ ಥರ ನೀವು ಶೇರ್ ಮಾಡ್ಬೋದು ಅನ್ನೋದಕ್ಕೆ. ಸಿ ಯು ಕ್ಯಾನ್ ಟೇಕ್ ದಿಸ್ ಒನ್. ಇಲ್ಲಿ ನೋಡಿ, ಇದನ್ನು ತಗೋಬೋದು ನೀವು. ಇಫ್ ಯು ಆಸ್ಕ್ ಮೀ, ನೋಡಿ ದಿಸ್ ಇಸ್ ಅ ವೇ. ಇಫ್ ಯು ಆಸ್ಕ್ ಮೀ ಅಂತ ಹೇಳುತ್ತೆ. ಇದು ಕೂಡ ಸ್ಟಾರ್ಟಿಂಗಲ್ಲಿ ಬರೋದಿಲ್ಲ. ಇಫ್ ಯು ಆಸ್ಕ್ ಮೀ ಇಟ್ ಕಮ್ಸ್ ಆಫ್ಟರ್ ಸಂಬಡೀಸ್ ಒಪಿನಿಯನ್. ಸೊ ಬೇರೆಯವರು ಹೇಳ್ತಾರೆ, ನಾವು ಹಿಂಗೆ ಮಾಡೋ ಅಂದ್ಕೊಂಡು ನೀವೇನು ಮಾಡ್ತೀರಿ ಅಂತ ಹೇಳ್ತಾರೆ, ಅವಾಗ ನೀವು ಹೇಳೋದು. ಸಿ ದ್ಯಾಟ್ ಇಫ್ ಯು ಆಸ್ಕ್ ಮೀ ದ ಸೆಕೆಂಡ್ ಕಂಪನಿ. ಸೊ ನಾವು ಸೆಕೆಂಡ್ ಕಂಪನಿ ಇದೆ ನೋಡಿ, ದ ಸೆಕೆಂಡ್ ಕಂಪನಿ, ಒಂದು ಕಂಪನಿ ಬಗ್ಗೆ ಮಾತಾಡ್ತಾ ಇದ್ದೀರಿ. ಈಸ್ ನಾಟ್, ಸಿ ದ್ಯಾಟ್ ಈಸ್ ನಾಟ್ ಗೋಯಿಂಗ್ ಆನ್ ಸ್ಟಡಿ ವೇ. ಸೊ ಸೆಕೆಂಡ್ ಕಂಪನಿ ಏನಿದೆ ನಮ್ಮದು, ಇಫ್ ಯು ಆಸ್ಕ್ ಮೀ ದ ಸೆಕೆಂಡ್ ಕಂಪನಿ ಇಸ್ ನಾಟ್ ಗೋಯಿಂಗ್ ಆನ್ ಸ್ಟಡಿ ವೇ. ಫಸ್ಟ್ ಕಂಪನಿ ಇಸ್ ಬೆಟರ್, ಒಳ್ಳೆಯದಲ್ಲಿ ಇದೆ. ಸೆಕೆಂಡ್ ಕಂಪನಿ ಸರಿ ಇಲ್ಲ ಅಂತ. ಸಿ ದ್ಯಾಟ್ ಇಫ್ ಯು ಆಸ್ಕ್ ಮೀ ದ ಸೆಕೆಂಡ್ ಕಂಪನಿ ಈಸ್ ಡೂಯಿಂಗ್ ವೆಲ್. ಇದು ಕೂಡ ನೀವು ಮಾಡ್ಬೋದು. ಸೊ ಅಲ್ಲಿ ಫಸ್ಟ್ ಏನು ಹೇಳಿದ್ರೆ ಸೆಕೆಂಡ್ ಕಂಪ್ನಿ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀರಿ. ಇಲ್ಲೇನು ಹೇಳ್ತಾರೆ, ಸೆಕೆಂಡ್ ಕಂಪನಿ ಚೆನ್ನಾಗಿದೆ ಅಂತ. ಇಫ್ ಯು ಆಸ್ಕ್ ಮೀ, ನನ್ನ ಕೇಳೋದಾದರೆ, ಸಿ ದ್ಯಾಟ್ ಇಫ್ ಯು ಆಸ್ಕ್ ಮೀ, ಓಕೆ, ದ ಕಲರ್ ಶುಡ್ ಬಿ ಚೇಂಜ್. ಅದು ಕಲರ್ನ ಚೇಂಜ್ ಮಾಡಬೇಕು ಅಂತ ನನ್ನ ಕೇಳೋದಾದರೆ. ಸಿ ದ್ಯಾಟ್ ಇಫ್ ಯು ಆಸ್ಕ್ ಮೀ
ಅಡ್ಮಿಟ್ ಹಿಮ್ ಟು ನ್ಯೂ ಸ್ಕೂಲ್. ಇಲ್ಲೇನು ಚೆನ್ನಾಗಿ ಮಾಡ್ತಾ ಇಲ್ಲ, ಅದಕ್ಕೇನಂತಂದರೆ ಬೇರೆ ಸ್ಕೂಲಿಗೆ ಹೋಗೋಣ ಅಂತ ಅಂತಾರೆ. ಸಿ ದ್ಯಾಟ್ ಇಫ್ ಯು ಆಸ್ಕ್ ಮೀ, ಸಿ ಹೌ ಕ್ಯಾನ್ ಮೇಕ್ ಹಿಯರ್, ಇಫ್ ಯು ಆಸ್ಕ್ ಮೀ, ಸಿ ಏನು ಹೇಳ್ತೀರಾ ನೀವು ಇಲ್ಲಿ, ನಿಮ್ಮನ್ನು ಕೇಳಿದ್ದಾರೆ. ಇಫ್ ಯು ಆಸ್ಕ್ ಮೀ, ವಿ ಮಸ್ಟ್ ಜಾಯಿನ್ ಆ್ಯನ್ ಇಂಗ್ಲೀಷ್ ಕ್ಲಾಸ್. ಸೊ ಇಂಗ್ಲೀಷ್ ಕ್ಲಾಸ್ನ ನಾವು ಜಾಯ್ನ್ ಆಗಬೇಕು ಅಂತ. ಸೊ ನಿಮ್ಮ ಒಪಿನಿಯನ್ಗಳಿರುತ್ತೆ, ಯಾವ ಕ್ಲಾಸ್ ಜಾಯ್ನ್ ಆಗಬೇಕು ಅಂತ ಕೇಳಿದಾಗ, ಸಿ ದ್ಯಾಟ್ ಇಫ್ ಯು ಆಸ್ಕ್ ಮೀ, ನನ್ನ ಕೇಳಿದರೆ, ಓಕೆ, ಸ್ಕೂಟಿ ಸೂಟ್ಸ್ ಹರ್ ಮೋರ್. ಸೊ ನನ್ನ ಕೇಳಿದರೆ ಅವಳಿಗೆ ನೀವು ಬೈಕ್ ಕೊಡಿಸೋದಕ್ಕಿಂತ ಸ್ಕೂಟಿ ಕೊಡಿಸಿದ್ರೆ ಒಳ್ಳೆಯದು ಅಂತ ಹೇಳಿದೆ. ಸೊ ಇಫ್ ಯು ಆಸ್ಕ್ ಮೀ, ಈ ವರ್ಡ್ಗಳನ್ನ ನಾವಿಲ್ಲಿ ಏನು ಮಾಡ್ತೇವೆ, ರಿಪೀಟೆಡ್ ಆಗಿ ತಗೊಳ್ತಾ ಬರ್ತೇವೆ. ಸಿ ಹೋಟೆಲಲ್ಲಿ ಮಾತಾಡ್ತೇವೆ. ಇಫ್ ಯು ಆಸ್ಕ್ ಮೀ, ದ ರಿಸೆಪ್ಷನಿಸ್ಟ್, ಇಫ್ ಯು ಆಸ್ಕ್ ಮೀ ದ ರಿಸೆಪ್ಷನಿಸ್ಟ್ ನೀಡ್ಸ್ ಸಮ್ ಮೋರ್ ಪ್ರಾಕ್ಟೀಸ್. ಅವಳಿಗೆ ಪ್ರಾಕ್ಟೀಸ್ ಮಾಡಿಸಿದ್ದೀರಿ, ಆದರೆ ಇನ್ನೂ ಚೆನ್ನಾಗಿ ಅವಳೇನೋ ಪ್ರಾಕ್ಟೀಸ್ ಮಾಡಬೇಕು ಅಂತ. ಹೋಟೆಲಲ್ಲಿ ರಿಸೆಪ್ಷನಿಸ್ಟ್ ಕೂತ್ಕೊಂಡಿರ್ತಾರೆ ಸ್ಟಾರ್ಟಿಂಗಲ್ಲಿ ಲಾಡ್ಜ್ಗಳಲ್ಲಿ. ಸೊ ದೇ ಕನ್ವಿನ್ಸ್ ದಿ ಕಸ್ಟಮರ್ಸ್ಗೆ ಕನ್ವಿನ್ಸ್ ಮಾಡ್ತಾರೆ ಕಂಪ್ಲೇಂಟ್ಸ್ಗಳು ಬಂದಾಗ ಅಂತಂತೇಳಿ. ಇದನ್ನು ಬಿಟ್ಟ ಮೇಲೆ ಇನ್ನೂ ಒಂದು 2 ವರ್ಡ್ಗಳನ್ನ ನೀವು ಇಲ್ಲಿ ತೊಗೊಳಕ್ಕೆ ಚಾನ್ಸಸ್ ಇದೆ. ಸಿ ದ್ಯಾಟ್ ಇಲ್ಲಿ ನೀವೀಗ ಇಫ್ ಯು ಆಸ್ಕ್ ಮೀನ ತೊಗೊಂಡಿದ್ದೀರಿ, ಬೇರೆ ಬೇರೆ ಎಕ್ಸಾಂಪಲಲ್ಲಿ ಯಾವ ಥರ ಹೇಳಬೇಕು ಅಂತಂತೇಳಿ. ನೆಕ್ಸ್ಟ್ ನೋಡೋದಾದರೆ ಈ ವರ್ಡ್ಗಳನ್ನ ಇಲ್ಲಿ ನೀವು ಅಬ್ಸರ್ವ್ ಮಾಡಿ. ಐ ರೆಕಾನ್ ಅಂತ ಇಲ್ಲಿದೆ. ಇದು ಸ್ವಲ್ಪ ಹೈಯರ್ ವರ್ಡ್ ಆಗುತ್ತೆ. ಐ ರೆಕಾನ್ ಮೀನ್ಸ್ ಐ ಥಿಂಕ್ ಅಂತ. ಆರ್ ವಾಟ್ ಐ ರೆಕಾನ್, ಈ ವರ್ಡ್ನ ನಾವೀಗ ತುಂಬ ಯೂಸ್ ಮಾಡ್ತಾ ಇಲ್ಲ. ವಾಟ್ ಐ ರೆಕಾನ್ ಆರ್ ಐ ರೆಕಾನ್ ಅನ್ನೋ ವರ್ಡ್ಗಳನ್ನ ಯೂಸ್ ಮಾಡ್ತಾ ಇಲ್ಲ. ಯು ಕ್ಯಾನ್ ಆಲ್ಸೋ ಟೇಕ್ ಅನದರ್ ವರ್ಡ್, ಐ ಪರ್ಸ್ನಲಿ. ಈ ವರ್ಡ್ ನೀವು ಆಲ್ರೆಡಿ ತೊಗೊಂಡಿದ್ರಿ, ಇನ್ನೊಂದ್ಸರಿ ನೀವು ಇದನ್ನು ತಗೋಬೋದು. ಐ ಪರ್ಸ್ನಲಿ ಕನ್ಸಿಡರ್, ಅಲ್ಲಿ ನೀವು ವಿ ಅಂತ ನೋಡಿದ್ರಿ, ಐ ಪರ್ಸ್ನಲಿ ಕನ್ಸಿಡರ್. ಆರ್ ಇಟ್ ಈಸ್ ಮೈ ಕನ್ಸಿಡರ್ಡ್ ಒಪಿನಿಯನ್. ನೋಡಿ, ನೀವು ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳ್ತಾ ಇದ್ದೀರಿ. ಇಟ್ ಈಸ್ ಮೈ ಕನ್ಸಿಡರ್ಡ್ ಒಪಿನಿಯನ್ ದ್ಯಾಟ್ ಅಂತ ನೀವು ಇಲ್ಲಿ ಸ್ಟಾರ್ಟ್ ಮಾಡ್ತೀರಾ. ಇಟ್ ಈಸ್ ಮೈ ಕನ್ಸಿಡರ್ಡ್ ಒಪಿನಿಯನ್. ಸೊ ಹಿಂಗೆ ಬೇರೆ ಬೇರೆ ವರ್ಡ್ಸ್ಗಳನ್ನ ನೀವು ಇಲ್ಲಿ ಅಂತಂದರೆ ತೊಗೊಳೋದಕ್ಕೆ ಚಾನ್ಸಸ್ ನಿಮಗೆ ಇದೆ. ಸೊ ದೀಸ್ ಆರ್ ದ ವೇಸ್ ಟು ಎಕ್ಸ್ಪ್ರೆಸ್ ಒನ್ಸ್ ಒಪಿನಿಯನ್. ಸೊ ನಿಮ್ಮ ಒಪಿನಿಯನ್ಗಳನ್ನ ಎಕ್ಸ್ಪ್ರೆಸ್ ಮಾಡಬೇಕಾದಾಗ ಇಂಥ ವರ್ಡ್ಗಳನ್ನ ನೀವು ಯೂಸ್ ಮಾಡೋಕ್ಕೆ ಸಾಧ್ಯತೆ ಇದೆ. ಈಗ ನಾನು ನಿಮಗೆ ಎಲ್ಲನೂ ಒಂದ್ಸರಿ ನಟ್ಶೆಲಲ್ಲಿ ಹೇಳ್ತಾ ಬರ್ತೇನೆ, ಯಾವ ಥರ ನಾವು ಒಪಿನಿಯನ್ಗಳನ್ನು ಹೇಳಬೇಕು ಅನ್ನೋದಕ್ಕೆ. ಬೆಸ್ಟ್ ಒನ್ ಈಸ್ ಐ ಥಿಂಕ್. ಇದು ತುಂಬ ಸಿಂಪಲ್ ಆಗಿ ಬರುವಂಥದ್ದಿದೆ. ಐ ಥಿಂಕ್ ಅಂತ ನೀವು ಹೇಳೋದು ಒಂದು. ಓಕೆ, ಆರ್ ಯು ಕ್ಯಾನ್ ಆಲ್ಸೋ ಸೇ ಹಿಯರ್ ಆ್ಯಸ್ ಐ ಸಿ ಇಟ್. ದಿಸ್ ಇಸ್ another one, as I see it. You can also make here in my opinion. ಸೊ ನಿಮ್ಮ ಒಪಿನಿಯನ್ಗಳನ್ನ ನೀವು ಇಲ್ಲಿ ಹೇಳ್ತಾ ಇದ್ದೀರಿ. ಸೊ ಇನ್ ಮೈ ಒಪಿನಿಯನ್, ಸೊ ದಿಸ್ ಇಸ್ ಒನ್. ಆರ್ ಇನ್ ಮೈ ವ್ಯೂ ಅಂತ ನೀವು ಇಲ್ಲಿ ತಗೋಬೋದು. ಸೊ ಇನ್ ಮೈ ವ್ಯೂ, ನಿಮ್ಮ ವ್ಯೂಗಳನ್ನ ಹೇಳ್ತಾ ಇದ್ದೀರಿ. ಸೊ ಸ್ಟಾರ್ಟಿಂಗ್ ಇಂದ ನೋಡಿ, ಫಸ್ಟ್ 4 ಇದ್ದಾವೆ. ಐ ಥಿಂಕ್, ಆಸ್ ಐ ಸಿ ಇಟ್, ಇನ್ ಮೈ ಒಪಿನಿಯನ್, ಇನ್ ಮೈ ವ್ಯೂ. ಯು ಕ್ಯಾನ್ ಸ್ಟಾರ್ಟ್ ಎಟ್ ದ ಬಿಗಿನಿಂಗ್ ಇಟ್ ಸೆಲ್ಫ್, ನೋ ಪ್ರಾಬ್ಲಮ್. ಆರ್ ಐ ಫೀಲ್, ಇದು ಕೂಡ ನೀವು ಸ್ಟಾರ್ಟಿಂಗಲ್ಲಿ ಹೇಳ್ಬೋದು. ಇವನ್ನೆಲ್ಲ ನೀವು ಸ್ಟಾರ್ಟಿಂಗಲ್ಲೇ ಹೇಳ್ಬೋದು. ಬಟ್ ನೆಕ್ಸ್ಟ್ ಇಸ್ ದಟ್ ಪರ್ಸ್ನಲಿ ಐ ಬಿಲೀವ್. ಇದನ್ನು ನೀವು ಆಲ್ರೆಡಿ ನೋಡಿದ್ದೀರಾ. ಪರ್ಸ್ನಲಿ ಐ ಬಿಲೀವ್ ಅನ್ನು ಯಾವ ಥರ ಎಕ್ಸಾಂಪಲಲ್ಲಿ ಯೂಸ್ ಮಾಡಬೇಕು ಅಂತಂತೇಳಿ. ಪರ್ಸ್ನಲಿ ಐ ಬಿಲೀವ್. ಸೊ ಇವೆಲ್ಲ ಫ್ರೇಸಸ್ಗಳನ್ನು ನೀವು ಅವಾಗ ನಿಮ್ಮ ಒಂದು ಕನ್ವರ್ಜೇಷನಲ್ಲಿ ಯೂಸ್ ಮಾಡಿ. ಅಫ್ಕೋರ್ಸ್ ಮುಂದೆ ನೀವು ಕನ್ನಡದಲ್ಲಿ ಹೇಳ್ಬೋದು, ನೋ ಪ್ರಾಬ್ಲಮ್. ಸಿ ಐ ಥಿಂಕ್ ಅಂತ ಹೇಳಿ ನೀವು ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿ, ನೋ ಪ್ರಾಬ್ಲಮ್. ಬಟ್ ವಾಟ್ ಹೆಲ್ಪ್ಸ್ ಹಿಯರ್ ಲಾಟ್, ಯು ವಿಲ್ ಬಿ ಫ್ರೀಕ್ವೆಂಟೆಡ್ ವಿತ್ ದೀಸ್ ಫ್ರೇಸಸ್. ಈ ಫ್ರೇಸಸ್ಗಳು ನಿಮಗೆ ರಿಪೀಟೆಡ್ ಆಗಿ ನಿಮ್ಮ ಬಾಯಿನಲ್ಲಿ ಬರುತ್ತೆ, ಮತ್ತು ಅದನ್ನು ಯೂಸ್ ಮಾಡಬೇಕಾದಾಗ ಹೆಸಿಟೇಷನ್ ಇರೋದಿಲ್ಲ. ಇನ್ ಮೈ ಒಪಿನಿಯನ್, ಈಗ ನಾವು ಇದನ್ನು ಮಾಡಮ್ಮ. ಪರ್ಸನಲಿ ಐ ಬಿಲೀವ್, ಈ ಥರ ನೋಡೋಣ ಅಂತ ನೀವು ಹೇಳಿ ಕನ್ನಡದಲ್ಲೇ ಸ್ಟಾರ್ಟ್ ಮಾಡ್ಬೋದು. ಆದರೆ ಇಂಗ್ಲೀಷಲ್ಲಿ ಈ ವರ್ಡ್ಗಳನ್ನ ಯೂಸ್ ಮಾಡೋದನ್ನು ಹೇಳ್ಕೊಳ್ಳಿ. ಈಗ ನೆಕ್ಸ್ಟ್ ಸೆಟ್ ಆಫ್ ವರ್ಡ್ಸ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ, ಇವು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಸಿ ಇದು ಸ್ವಲ್ಪ ಡಿಸ್ಕಷನ್ ಆದಮೇಲೆ ಹೇಳೋಂಥದ್ದು. ಸಿ ದಟ್ ವೆಲ್ ಐ ಮಸ್ಟ್ ಸೇ, ನಾಟ್ ಇಟ್ ದ ಬಿಗಿನಿಂಗ್. ಬಿಗಿನಿಂಗಲ್ಲಿ ಈ ವರ್ಡ್ನ ಹೇಳ್ಬಾರ್ದು ನೀವು. ಬಿಗಿನಿಂಗಲ್ಲೇ ನಿಮ್ಮ ಒಪಿನಿಯನ್ ಹೇಳೋದಾಗಿದ್ದರೆ, ಬಿಗಿನಿಂಗಲ್ಲೇ ನೀವು ನಿಮ್ಮ ಶೇರ್ ಮಾಡ್ತಾ ಇದ್ದೀರಿ ಅಂದರೆ ಈ ವರ್ಡ್ಸ್ ಯೂಸ್ ಮಾಡಿ. ಐ ಥಿಂಕ್, ಆ್ಯಸ್ ಐ ಸಿ ಇಟ್, ಇನ್ ಮೈ ಒಪಿನಿಯನ್, ಇನ್ ಮೈ ವ್ಯೂ, ಐ ಫೀಲ್, ಪರ್ಸ್ನಲಿ ಐ ಬಿಲೀವ್, ಪರ್ಸ್ನಲಿ ಐ ಫೀಲ್, ಈ ಥರ ವರ್ಡ್ನ ಯೂಸ್ ಮಾಡಿ. ಇದು ಸ್ವಲ್ಪ ಡಿಸ್ಕಷನ್ ಆದಮೇಲೆ ನೀವು ಹೇಳೋದಾಗಿದ್ದರೆ
ಆಸ್ ಎ ಕನ್ಕ್ಲೂಷನ್ ಪಾರ್ಟಲ್ಲಿ ನೀವು ಹೇಳೋದಾಗಿದ್ರೆ, ಇಫ್ ಯು ವಾಂಟ್ ಟು ಗಿವ್ ಎ ಶೇಪ್ ಟು ಯುವರ್ ಡಿಸ್ಕಷನ್, ನೀವು ಡಿಸ್ಕಷನ್ ಶೇಪ್ ಕೊಡ್ತಾ ಇದ್ರೆ ಅಥವಾ ಚೇಂಜ್ ಮಾಡ್ತಾ ಇದ್ರೆ ಟಾಪಿಕ್ ಅಂತಂದಾಗ, ಯು ಕ್ಯಾನ್ ಸೇ ದೀಸ್ ವರ್ಡ್ಸ್ ಹಿಯರ್, ವೆಲ್ ಐ ಮಸ್ಟ್ ಸೇ, ಸಿ ದ್ಯಾಟ್ ಡೋಂಟ್ ಯು ಥಿಂಕ್, ಇದನ್ನು ನೀವು ಹೇಳೋಕ್ಕೆ ಬರುತ್ತೆ. ಡೋಂಟ್ ಯು ಥಿಂಕ್ ಇದು ಚೆನ್ನಾಗಾಗಲ್ಲ ಅಂತ ನೀವು ಕೇಳುವಂಥದ್ದಾಗಲಿ, ಆರ್ ಐ ಡೂ ಜಸ್ಟ್ ಸಿ ದಸ್, ಐ ಡು ಜಸ್ಟ್ ಲೈಕ್ ಟು ಸೇ, ಸೊ ಇದನ್ನು ಹೇಳೋದಾಗಲಿ, ಅಥವಾ ಸೇ ದ್ಯಾಟ್ ಅಂತ ನೀವು ಸೇರಿಸ್ಬೋದು. ಆರ್ ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ, ನನ್ನಲ್ಲಿ ಹೇಳೋದಾದರೆ, ನಾನು ಹೇಳೋದಾದರೆ, ಸಿ ದ್ಯಾಟ್ ಇಫ್ ಯು ಆಸ್ಕ್ ಮೀ, ಈ ಥರ ವರ್ಡ್ಗಳನ್ನ ಕೂಡ ನೀವೇನಂತಂದ್ರೆ ಇಲ್ಲಿ ತೊಗೊಳೋಕ್ಕೆ ಚಾನ್ಸ್ ಇದೆ. ಇಫ್ ಯು ಆಸ್ಕ್ ಮೀ, ಈ ವರ್ಡ್ಸ್ ಇದೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ವೆಲ್ ಐ ಮಸ್ಟ್ ಸೇ, ಡೋಂಟ್ ಯು ಥಿಂಕ್, ಐ ಡು ಜಸ್ಟ್ ಲೈಕ್ ಟು ಸೇ, ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ, ಇಫ್ ಯು ಆಸ್ಕ್ ಮೀ, ಈ ವರ್ಡ್ಸ್ ಏನಿದಾವೆ ನಾಟ್ ಎಟ್ ದ ಬಿಗಿನಿಂಗಲ್ಲಿ ಇವು ಬರೋದಿಲ್ಲ. ದಟ್ ಶುಡ್ ಬಿ ಕ್ಲಿಯರ್ಲಿ ಇನ್ ಯುವರ್ ಮೈಂಡ್. ಡೈಲಾಗ್ ನೀವು ಕಾಂಪೋಸ್ ಮಾಡ್ತಾ ಇದ್ದೀರಾ ವಿತ್ ಯುವರ್ ಒಪಿನಿಯನ್ ಸೇರಿಸ್ಕೋಬೇಕು ಅಂತಂದಾಗ, ನೀವು ಸ್ಟಾರ್ಟಿಂಗಲ್ಲಿ ಈ ಥರ ವರ್ಡ್ಗಳನ್ನ ಹೇಳಿದರೆ ಅದು ಸೂಟೇಬಲ್ ಆಗೋದಿಲ್ಲ. ಸ್ಟಾರ್ಟಿಂಗಲ್ಲಿ ಹೇಳೋದಾದರೆ ಈ ವರ್ಡ್ಸ್ ಯೂಸ್ ಮಾಡಿ. ಐ ಥಿಂಕ್, ಆ್ಯಸ್ ಐ ಸಿ ಇಟ್, ಇನ್ ಮೈ ಒಪಿನಿಯನ್, ಇನ್ ಮೈ ವ್ಯೂ, ಐ ಫೀಲ್, ಪರ್ಸ್ನಲಿ ಐ ಬಿಲೀವ್, ಇದನ್ನು ಯೂಸ್ ಮಾಡೋದು ತುಂಬ ಕರೆಕ್ಟ್ ಆಗಿರ್ತದೆ. ಸೆಕೆಂಡ್ಗೆ ಬರೋದಾದರೆ ಈ ವರ್ಡ್ಸ್ಗಳನ್ನ ಯೂಸ್ ಮಾಡೋದು ಒಳ್ಳೆಯದಾಗಿರ್ತದೆ. ಸೊ ದಿಸ್ ಇಸ್ ದ ಫ್ರೆಂಡ್ಸ್ ಹಿಯರ್ ಹೌ ಯು ಕ್ಯಾನ್ ಶೇರ್ ಯುವರ್ ಒಪಿನಿಯನ್ ಆರ್ ನಿಮ್ಮ ಫೀಲಿಂಗ್ಸ್ಗಳನ್ನು ಅಥವಾ ನಿಮ್ಮ ಒಪಿನಿಯನ್ಗಳನ್ನು ಹೇಳೋದಕ್ಕೆ ಈ ಥರ ನಾವು ಕೆಲವೊಂದು ಮ್ಯಾಜಿಕಲ್ ಫ್ರೇಸಸ್ಗಳನ್ನ ಬಳಸ್ತೇವೆ. ಅದಾದಮೇಲೆ ನಿಮ್ಮ ಒಪಿನಿಯನ್ನ ನೀವಲ್ಲಿ ಶೇರ್ ಮಾಡಬೇಕಾಗತ್ತೆ. ಸೊ ಇದು ಒಂದು ವೇ, ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಬರುವಂಥ ಒಂದು ವೇ ಇದು. 2-3 ಕಡೆ ನಿಮಗೆ ಯೂಸ್ ಆಗುತ್ತೆ. ಎಕ್ಸಾಮಲ್ಲಿ ಕೂಡ ಸುಮಾರು ಕಡೆ ನಿಮ್ಗೆ ಯೂಸ್ ಆಗುತ್ತೆ. ಒಂದು ಲ್ಯಾಂಗ್ವೇಜ್ ಫಂಕ್ಷನನ್ನು ಮಾರ್ಕ್ ಮಾಡಬೇಕಂದಾಗ ಇದು ಬಂದುಬಿಡುತ್ತೆ. ಸ್ಟಾರ್ಟಿಂಗಲ್ಲಿ ನಿಮಗೆ ಐ ಫೀಲ್ ಅಂತ ಬಂದಿದೆ ಅಂದರೆ ದಿಸ್ ಇಸ್ ಎಕ್ಸ್ಪ್ರೆಸಿಂಗ್ ಒನ್ಸ್ ಒಪಿನಿಯನ್ ಅಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಎರಡನೇದಾಗಿ ನೀವು ಡೈಲಾಗ್ಸ್ಗಳನ್ನು ಬರಿಬೇಕಾದಾಗ ಅಲ್ಲಿ ಇಂಥ ವಿಷಯ ಬಂದಾಗ ಡೈರೆಕ್ಟಾಗಿ ಟಾಪಿಕ್ನ ಮಾಡೋದಕ್ಕಿಂತ ಯು ಕ್ಯಾನ್ ಯೂಸ್ ದೀಸ್ ಮ್ಯಾಜಿಕಲ್ ವರ್ಡ್ಸ್ ಲೈಕ್ ಐ ಫೀಲ್, ಆ್ಯಸ್ ಐ ಥಿಂಕ್, ಆರ್ ಆ್ಯಸ್ ಐ ಸಿ ಇಟ್, ಆರ್ ಐ ಥಿಂಕ್, ಈ ಥರ ವರ್ಡ್ಸ್ ಯೂಸ್ ಮಾಡೋದ್ರಿಂದ ನಿಮ್ಮ ಡೈಲಾಗ್ ಏನಂದರೆ ಸೂಪರ್ಬ್ ಆಗಿರುತ್ತೆ. ಆ್ಯಂಡ್ ದ್ಯಾಟ್ ವಿಲ್ ಡೆಫಿನೆಟ್ಲಿ ಇಂಪ್ರೆಸ್ ದ ಇವ್ಯಾಲ್ಯುವೇಟರ್ ಆ್ಯಂಡ್ ಯು ವಿಲ್ ಗೆಟ್ ಮೋರ್ ಮಾರ್ಕ್ಸ್. And that also helps you to gain marks in case of some minor mistakes. ಬೇರೆ ನಿಮ್ಮ ಆನ್ಸರ್ ಶೀಟಲ್ಲಿ ಎಲ್ಲೋ ಸಣ್ಣ ಸಣ್ಣ ಮಿಸ್ಟೇಕ್ ಮಾಡಿದರೆ ಅದನ್ನ ಇಗ್ನೋರ್ ಮಾಡಿ ಈ ಥರ ವರ್ಡ್ಸ್ ಯೂಸ್ ಮಾಡಿದ್ದಾರೆ ಅಂತದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಒಂದು ಮೂರನೇದಾಗಿ ಏನಂದರೆ, ಪರ್ಸ್ನಲಿ ವೆನ್ ಯು ಸ್ಪೀಕ್ ಇಂಗ್ಲೀಷ್ ದೀಸ್ ವರ್ಡ್ಸ್ ವಿಲ್ ಹೆಲ್ಪ್ ಯು ಲಾಟ್. ನೀವು ಸ್ವಂತ ಇಂಗ್ಲೀಷ್ನ ಮಾತಾಡೋಕ್ಕೆ ಶುರು ಮಾಡಬೇಕಂತ ಅಂದ್ಕೊಂಡಿದ್ದೀರಿ, ಮಾತಾಡೋಕ್ಕೆ ಎಲ್ಲರಿಗೂ ಆಸೆ ಇದೆ, ವಿ ಶಲ್ ಬೆಟರ್ ಸ್ಟಾರ್ಟ್ ಒನ್ ಲ್ಯಾಂಗ್ವೇಜ್ ಕ್ಲಾಸ್. ಅಲ್ಲಿ ಏನಂದರೆ ನಿಮ್ಗೆ ಈ ಥರ ಯಾವುದೇ ಸ್ಕ್ರೀನ್ ಇರೋದಿಲ್ಲ, ಓನ್ಲಿ ವರ್ಡ್ಸ್ ಇರುತ್ತೆ ಅಂತೊಂದು ನಾವು ಒಂದು ಇಂಗ್ಲೀಷ್ ಕ್ಲಾಸ್ನ ಮಾಡ್ತೇವೆ ವೆರಿ ಶಾರ್ಟ್ಲಿ. ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಇರುತ್ತೆ. ಸೊ ಆವಾಗ ನೀವು ಅದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅಲ್ಲಿ ಕೂಡ ನಿಮಗೆ ಈ ವರ್ಡ್ಸ್ಗಳು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ನಾವು ದಿಸ್ ಇಸ್ ದ ಟೈಮ್ ಟು ಟೇಕ್ ಕನ್ಕ್ಲೂಷನ್ ಫಾರ್ ದಿಸ್ ಕ್ಲಾಸ್, ಟೇಕ್ ಎ ಲೀವ್ ಆಫ್ ದಿಸ್ ಕ್ಲಾಸ್. ಸೊ ನೀವು ಈ ವಿಡಿಯೋನ ಇನ್ನೊಂದು ಸರಿ ನೋಡಿ ಪಾಯಿಂಟ್ಸ್ಗಳನ್ನ ನೋಟ್ ಮಾಡಿ ಇಟ್ಕೊಂಡಿರಿ. ಆಮೇಲೆ ನೀವು ಇದೇ ಪಾಯಿಂಟ್ಸ್ಗಳನ್ನ ಯೂಸ್ ಮಾಡಿ ನಿಮ್ಮ ಡೈಲಾಗ್ಸಲ್ಲಿ ಅಂತ ಹೇಳ್ತಾ, ಸೊ ಓಕೆ, ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.